ಆತ್ಮೀಯ ಸಹೃದಯ ನೋಡುಗರಿಗೆ ನಮಸ್ಕಾರ. ಇದು ನಮ್ಮ ಸ್ವರ್ಣ ಟಿವಿ ಪ್ರಸ್ತುತಪಡಿಸುತ್ತಿರುವ ಒಂದು ವಿಶೇಷ ಕಾರ್ಯಕ್ರಮ. ಇತ್ತೀಚೆಗೆ ಸುಮಾರು 4.5 ದಶಕಗಳ ಒಡನಾಡಿ CS ರಾಮಕೃಷ್ಣ ನಮ್ಮನ್ನು ಅಗಲಿದ್ದಾರೆ. ರಂಗಭೂಮಿಯಲ್ಲಿ, ಅದರಲ್ಲೂ ವಿಶೇಷವಾಗಿ ಮಂಡ್ಯದ ಸಂದರ್ಭದಲ್ಲಿ CS ರಾಮಕೃಷ್ಣ ಅವರ ಹೆಸರು ಭಾಳ ಸ್ಥಾಯಿಯಾದದ್ದು. ಸುಮಾರು 4.5 ದಶಕಗಳ ಕಾಲ ರಂಗಭೂಮಿ ಮತ್ತಿತರೆ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ನಮ್ಮೊಂದಿಗಿದ್ದ ರಾಮಕೃಷ್ಣ ಇಂದು ನಮ್ಮೊಂದಿಗಿಲ್ಲ ಎನ್ನುವುದನ್ನು ಕಲ್ಪಿಸಿಕೊಳ್ಳೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಆದರೂ ಕಾಲದ ಕರೆ ರಾಮಕೃಷ್ಣ ಅವರನ್ನು ಕರ್ಕೊಂಡೋಗಿದೆ. ಈ ಕಾರ್ಯಕ್ರಮದಲ್ಲಿ CS ರಾಮಕೃಷ್ಣ ಅವರನ್ನು ನೆನಪಿಸಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಮ್ಮೊಂದಿಗೆ ಕರ್ನಾಟಕ ಸಂಘದ ರೂವಾರಿಗಳು, ಮಂಡ್ಯದ ಸಾಂಸ್ಕೃತಿಕ ರಂಗಭೂಮಿ ಕ್ಷೇತ್ರದ ದಿಗ್ಗಜರು ಆದಂಥ ಜಯಪ್ರಕಾಶ್ ಗೌಡರು ಇದ್ದಾರೆ. ಜಯಪ್ರಕಾಶ್ ಗೌಡರ ಎಲ್ಲ ರಂಗ ಚಟುವಟಿಕೆಗಳ ಜೊತೆಯಲ್ಲಿ ರಾಮಕೃಷ್ಣ ಅವರು ಇದ್ದರು ಅನ್ನುವುದು ಒಂದು ವಿಶೇಷ. ರಾಮಕೃಷ್ಣ ಅಂಥ ಯುವ ಪ್ರತಿಭೆಗಳನ್ನು ಬೆಳಕಿಗೆ ತಂದ ಕೀರ್ತಿ ಕೂಡ ಜಯಪ್ರಕಾಶ್ ಗೌಡರಿಗೆ ಸಲ್ಲತ್ತೆ. ಈ ಸಂದರ್ಭದಲ್ಲಿ ರಾಮಕೃಷ್ಣ ಅವರನ್ನು ಕುರಿತಾಗೆ, CS ರಾಮಕೃಷ್ಣ ಅವರನ್ನು ಕುರಿತಾಗೆ ನೆನಪಿನ ಸುರುಳಿಯನ್ನು ಬಿಚ್ಚಿಸೋದಕ್ಕೆ ಪ್ರಯತ್ನ ಪಡ್ತೇನೆ. ಸರ್ ನಮಸ್ತೆ, ಸ್ವರ್ಣ ಟಿವಿಗೆ ಸ್ವಾಗತ. ನಮಸ್ಕಾರ. CS ರಾಮಕೃಷ್ಣ ಅವರ ಜೊತೆಗಿನ ಒಡನಾಟ ತುಂಬ ಆಪ್ತವಾದದ್ದು ಮತ್ತು ಅನುಭೂತಿಯನ್ನು ಹೊಂದಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ರಾಮಕೃಷ್ಣ ನಮ್ಮನ್ನು ಅಗಲಿದ್ದಾರೆ. ಯಾವ ನೆನಪಿನ ಮೂಲಕ ಅವರಿಗೆ ನುಡಿ ಗೌರವವನ್ನು, ನುಡಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಿಕ್ಕೆ ಬಯಸ್ತೀರಿ ಸರ್? ರಾಮಕೃಷ್ಣ ನನ್ನ ವಿದ್ಯಾರ್ಥಿ. PS ವಿಜ್ಞಾನ ಕಾಲೇಜಿನಲ್ಲಿ 1974ಕ್ಕೆ ನಾನು ಅಧ್ಯಾಪಕನಾಗಿ ಬಂದೆ. ಆಗಿನ್ನೂ ಕೂಡ 25ರ ಯುವಕ ನಾನು. ಅನೇಕ ಕನಸುಗಳನ್ನು ಹೊತ್ತಿ ವಿದ್ಯಾರ್ಥಿಗಳನ್ನು ಅಥವಾ ಯುವಜನರಿಗೆ ಸಾಂಸ್ಕೃತಿಕವಾಗಿರ್ತಕ್ಕಂಥ ಒಂದು ವಿಚಾರಗಳನ್ನು ತುಂಬಬೇಕು ಅನ್ನುವಂಥ ಒಂದು ಉಮೇದು ಇದ್ದಂಥ ಸಂದರ್ಭ. ಇದಕ್ಕೆ ಕಾರಣ, ನಾನು ದಕ್ಷಿಣ ಕನ್ನಡದಲ್ಲಿ MA ಪದವಿಯನ್ನು ಮುಗಿಸಿದ್ದು. ದಕ್ಷಿಣ ಕನ್ನಡದಲ್ಲಿ MA ಪದವಿಯನ್ನು ಮುಗಿಸಿದ್ದು. ಅಲ್ಲಿಯ ಚಟುವಟಿಕೆಗಳನ್ನು ನಾನು ಗಮನಿಸಿದ್ದೆ. ನಮ್ಮ ಹುಡುಗರು ಅಥವಾ ನಮ್ಮ ಸ್ಥಳ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕದ ಯಾವುದೇ ಭಾಗಗಳಿಗಿಂತಲೂ ಕೂಡ ಅದು ಹೊರತಾಗಿಲ್ಲ. ಅತ್ಯಂತ ಒಂದು ಪೊಟೆನ್ಷಿಯಲ್ ಆಗಿರ್ತಕ್ಕಂಥ ಸ್ಥಳ ಅಂತ ಭಾವಿಸ್ಕೊಂಡು ಬಂದಂಥವು. 1940ರಿಂದ ಈಚೆಗೆ, ಅಂದರೆ 50ರಿಂದ ಈಚೆಗೆ ನಮ್ಮ ಮಂಡ್ಯ ಜಿಲ್ಲೆಯ ಹವ್ಯಾಸಿ ರಂಗಭೂಮಿಯನ್ನು 2 ಭಾಗಗಳಾಗಿ ವಿಂಗಡಿಸೋದಕ್ಕೆ ಇಷ್ಟಪಡ್ತೇನೆ. ಒಂದು 50ರಿಂದ 70ರ ದಶಕದವರೆಗೆ ಅಥವಾ 75ರವರೆಗೆ. ಆನಂತರ 75ರಿಂದ ಈಚೆಗೆ ಒಂದು ಘಟ್ಟವನ್ನು, 2 ಘಟ್ಟವನ್ನು ಗುರುತಿಸೋದಕ್ಕೆ ಇಷ್ಟಪಡ್ತೇನೆ. 75ಕ್ಕಿಂತ ಮುಂಚೆಯೂ ಕೂಡ ಹವ್ಯಾಸಿ ರಂಗತಂಡಗಳು ನಮ್ಮಲ್ಲಿ ಇದ್ದವು. ADA ಕಲಾವಿದರ ಸಂಘ, ಮಂಡ್ಯ ಡ್ರಾಮಾಟಿಕ್ ಅಸೋಸಿಯೇಷನ್ ಅನ್ನುವಂಥದ್ದು, ಪ್ರಕಾಶ್ ಕಲಾ ಸಂಘ ಅನ್ನುವಂಥದ್ದು ಹವ್ಯಾಸಿ ನಾಟಕಗಳನ್ನು ಆಗಾಗ ತೆರೆಯ ಮೇಲೆ ತರ್ತಾ ಇದ್ದದ್ದು ಅಥವಾ ರಂಗದ ಮೇಲೆ ತರ್ತಾ ಇದ್ದಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಆದರೆ ಆ 75ರ ಹೊತ್ತಿಗೆ ಕರ್ನಾಟಕದ ಒಳಗೆ, 70ರ ದಶಕದಲ್ಲಿಯೇ ಕರ್ನಾಟಕದ ಒಳಗೆ ಒಂದು ದೊಡ್ಡ ಸಂಚಲನ ಮೂಡಿತ್ತು. VV ಕಾರಂತ್, ಗಿರೀಶ್ ಕಾರ್ನಾಡ್, ನಾಗೇಶ್ ಮುಂತಾದವರೆಲ್ಲ ಒಂದು ಹೊಸ ರೀತಿಯ ಒಂದು ಅನುಭವಗಳನ್ನು ಹವ್ಯಾಸಿ ರಂಗಭೂಮಿಗೆ ತಂದು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಅಂದರೆ ರಂಗನಟರಿಗೆ ತಾಲೀಮು ಬೇಕು, ಅವರಿಗೆ ಶಿಸ್ತು ಬೇಕು, ಅವರಿಗೆ ಸಂಯಮ ಬೇಕು, ಅವರ ಅಭಿವ್ಯಕ್ತಿಯಲ್ಲಿ ಇರ್ತಕ್ಕಂಥ, ಸಂಭಾಷಣೆಯಲ್ಲಿರ್ತಕ್ಕಂಥದ್ದನ್ನು ಕೂಡ ಸುಧಾರಿಸ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು. ಸದಭಿರುಚಿಯ ನಾಟಕಗಳನ್ನು ತರಬೇಕು. ಸಾಮಾಜಿಕವಾಗಿರ್ತಕ್ಕಂಥ ನಾಟಕಗಳನ್ನು ತಂದು ಅದರಲ್ಲಿ ನಾವು ಜನರಿಗೆ ಸಂದೇಶವನ್ನು ಕೊಡ್ತಕ್ಕಂಥ, ಮನರಂಜನೆಯ ಜೊತೆಗೆ ಸಂದೇಶಗಳನ್ನು ಕೊಡ್ತಕ್ಕಂಥ ಒಂದು ಕೆಲಸ ಆಗಬೇಕು ಅಂತ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಆಗ ಕರ್ನಾಟಕದಲ್ಲಿ ಅವೆಲ್ಲ ಮನೆ ಮಾತಾಗಿದ್ದರು. VV ಕಾರಂತರಾಗಿರ್ಬೋದು, ಕಾರ್ನಾಡರಾಗಿರ್ಬೋದು, ಇವರೆಲ್ಲರೂ ಕೂಡ ಅಂತಹದೇ ಒಂದು ಪ್ರಯತ್ನವನ್ನು ಮಂಡ್ಯದಲ್ಲೂ ಕೂಡ ಮಾಡಬೇಕು ಅಂತ ಅಂದ್ಕೊಂಡು ನಾನು 1975ರ ನಂತರ, ಅಂದರೆ 80, 78, 79ರಲ್ಲಿ ಒಂದು ಗೆಳೆಯರ ಬಳಗ ಅನ್ನುವಂಥ ಒಂದು ತಂಡವನ್ನು ನಮ್ಮ ಅಧ್ಯಾಪಕ ಮಿತ್ರರು ಜೊತೆಯಲ್ಲಿ ಕೂಡಿ ನಾವು PS ವಿಜ್ಞಾನ ಕಾಲೇಜಿನಲ್ಲಿ ಪ್ರಾರಂಭ ಮಾಡಿದ್ರು. ಆ ಸಂದರ್ಭದಲ್ಲಿ ನಾನು ಅನೇಕ ಯುವ ಮಿತ್ರರನ್ನು ಅಥವಾ ವಿದ್ಯಾರ್ಥಿಗಳನ್ನು ಸಂಘಟಿಸಿ ಒಂದು ರಂಗ ತಾಲೀಮನ್ನು ನಡೆಸಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡಿ 81ರ ಸಂದರ್ಭದಲ್ಲಿ ಅಂದಿನ ಪ್ರಖ್ಯಾತ ನಿರ್ದೇಶಕರಾಗಿದ್ದಂಥ ಅಶೋಕ್ ಬಾದರ್ದಿನಿ ಅವರ ನೇತೃತ್ವದಲ್ಲಿ
ಒಂದು ರಂಗ ತರಬೇತಿ ಶಿಬಿರವನ್ನು ಆಯೋಜನೆ ಮಾಡಿದ. ಆ ರಂಗ ತರಬೇತಿ ಶಿಬಿರ ಅನ್ನೋದೇ ಮಂಡ್ಯಕ್ಕೆ ತುಂಬ ವಸ್ತು. ಏನು ತರಬೇತಿನ ಏನು ಕೊಡ್ತಾರೆ ಅನ್ನುವಂಥ ಕುತೂಹಲ ಎಲ್ರಿಗೂ ಕೂಡ ಇತ್ತು. ವಿದ್ಯಾರ್ಥಿಗಳಿಗೂ ಇತ್ತು, ನನ್ನ ಜೊತೆಯಲ್ಲಿದ್ದಂಥ ಅನೇಕ ಮೇಷ್ಟ್ರುಗಳಿಗೂ ಕೂಡ ಇತ್ತು, ಮತ್ತು ಅನೇಕ ಯುವಕರಿಗೂ ಕೂಡ ಇತ್ತು. ಆ ಸಂದರ್ಭದಲ್ಲಿ ನಾವು ಅಶೋಕ್ ಬಾದರದಿನ್ನಿಯವ್ರನ್ನ ಕರ್ಕೊಂಡು ಬಂದು ಎಸ್ ಮೂರ್ತಿಯವರನ್ನ ಕೈಯಲ್ಲಿ ಉದ್ಘಾಟನೆ ಮಾಡಿ ಪ್ರಾರಂಭ ಮಾಡಿದಾಗ ಬಂದಂತಹ ಯುವಕರಲ್ಲಿ, ವಿದ್ಯಾರ್ಥಿಗಳಲ್ಲಿ ಬಹಳ ಮುಖ್ಯವಾದಂಥವರು ನಮ್ಮ ಸಿ ಎಸ್ ರಾಮಕೃಷ್ಣ ಮತ್ತು ಬಾಲಕೃಷ್ಣ ಮತ್ತು ನಮ್ಮ ಮಂಡ್ಯ ರಮೇಶ್, ಅಂದಾನಿ ಅಂತಕ್ಕಂಥ ಇನ್ನೊಬ್ಬ ವಿದ್ಯಾರ್ಥಿ, ಈ ಕೆ ಚಂದ್ರಶೇಖರ್ ಅಂತ, ಈ 4-5 ಜನರನ್ನು ನಾನು ಮರೆಯುವಾಗಿಲ್ಲ. ಅದರಲ್ಲಿ ಅನ್ನದಾನಿ ಅಂತಕ್ಕಂಥ ವಿದ್ಯಾರ್ಥಿ 1-2-3 ನಾಟಕಗಳನ್ನು ಮಾಡಿ ಆನಂತರ ಅವನು ಬೇರೆ ಕಡೆ ಹೊರಟೋದ. ಮಂಡ್ಯ ರಮೇಶ್ ಇವತ್ತು ತುಂಬ ಬೆಳೆದು ರಂಗಭೂಮಿಯಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ಹೆಸರನ್ನು ಮಾಡ್ತಾ ಇದ್ದಾನೆ. ಸಿನಿಮಾದಲ್ಲಿ ಹೆಸರು ಮಾಡಿದ್ದಾನೆ. ನಟನಾ ಅನ್ನುವಂಥ ಸಂಸ್ಥೆಯನ್ನು ಕಟ್ಟಿಕೊಂಡು ತುಂಬ ಚೆನ್ನಾಗಿ ಮೈಸೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ಇದ್ದಂಥ ರಾಮಕೃಷ್ಣ, ಕಾಂತರಾಜು, ಚಂದ್ರಶೇಖರ್, ಬಾಲಕೃಷ್ಣ, ಇವರು ಎಲ್ಲರೂ ಕೂಡ ಇವತ್ತಿವರೆಗೂ ನನ್ನ ಜೊತೆಯಲ್ಲಿ ಇದ್ದಂಥವ್ರು. 1980ರಲ್ಲಿ ಪ್ರಾರಂಭವಾದಂಥ ಅವರ ಒಡನಾಟ ಈವರೆಗೂ ಕೂಡ ಆದುಕೊಂಡು ಬಂದಿದೆ. ದುರಾದೃಷ್ಟವಶಾತ್ ಅಂತಂದರೆ ನಮ್ಮ ಕೋಣನಹಳ್ಳಿ ಚಂದ್ರಶೇಖರ್ ನನ್ನನ್ನು ಮೊದಲು ಅಗಲ್ದ. ಆನಂತರ ಸನ್ಮಾನ್ಯ ಕಾಂತರಾಜ್ LICಯಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗಿದ್ದಂಥವನು, ಆತ ಕೂಡ ನಮ್ಮಿಂದ ದೂರ ಆದ. ನಮ್ಮಿಂದ ಅಂತಂದರೆ ಅವನು ವಿಧಿವಶನಾದ. ಆಮೇಲೆ ಈಗ 3ನೇಯವನಾಗಿ ನಮ್ಮ ರಾಮಕೃಷ್ಣ ನಮ್ಮ ವಿಧಿವಶವಾದದ್ದು ನಿಜಕ್ಕೂ ಕೂಡ ನನಗೆ ಆಘಾತವನ್ನು ಉಂಟು ಮಾಡಿದೆ. ಇನ್ನೊಬ್ಬ ಬಾಲಕೃಷ್ಣ ನಮ್ಮ ಜೊತೆಯಲ್ಲಿದ್ದಾನೆ. ರಾಮಕೃಷ್ಣ ಚಿಕ್ಕಮಂಡ್ಯದ ಒಂದು ಪ್ರಮುಖ ಕುಟುಂಬದಿಂದ ಬಂದಂಥ ಒಬ್ಬ ಶ್ರೀಮಂತ ಕುಟುಂಬದಿಂದ ಬಂದಂಥ ಒಬ್ಬ ಹುಡುಗ. BCom ಪದವಿಯನ್ನು ಮುಗಿಸಿ LLBಯನ್ನು ಕೂಡ ಓದಿ ಅವನು ಯಾವುದೇ ಕೆಲಸಕ್ಕೂ ಹೋಗದೇ ಸುಮ್ಮನೆ ಆರಾಮವಾಗಿ ಮನೆಯಲ್ಲಿ ವ್ಯಾಪಾರವನ್ನು ಮಾಡಿಕೊಂಡಿದ್ದಂಥ ಹುಡುಗ. ಆದರೆ ಅವನಿಗೆ ನಾಟಕ, ಸಂಗೀತ, ಸಾಹಿತ್ಯ ಎಲ್ಲದರ ಬಗ್ಗೆಯೂ ಕೂಡ ಆಸಕ್ತಿ ಇತ್ತು. ಒಳ್ಳೆಯ ಓದುಗ ಕೂಡ ಹೌದು. ಅಪಾರವಾದಂಥ ಪುಸ್ತಕಗಳನ್ನು ಕೊಂಡು ತಂದು ಓದ್ತಕ್ಕಂಥ ಅಭ್ಯಾಸವನ್ನು ಇಟ್ಕೊಂಡಿದ್ದ. ಆ ಪುಸ್ತಕಗಳನ್ನು ನನಗೆ ತಂದು ಇಂಥ ಪುಸ್ತಕಗಳನ್ನು ಓದಿ ಸರ್ ಚೆನ್ನಾಗಿದೆ ಅಂಥೇಳಿ ತಂದು ಕೊಡ್ತಾ ಇದ್ದಂಥ ದರ್ಶನವೂ ಕೂಡ ಉಂಟು. ಇವೆಲ್ಲಕ್ಕಿಂತ ಮಿಗಿಲಾಗಿ ಅವನಿಗೆ ಇದ್ದಂಥ ಪ್ರೇಮ ಅಂದರೆ ರಂಗಭೂಮಿಯ ಬಗ್ಗೆ ಅವನಿಗೆ ತುಂಬ ಪ್ರೇಮ ಇತ್ತು. 1981ರಲ್ಲಿ ಪ್ರಾರಂಭವಾದಂಥ ಅವನ ಸ್ನೇಹ ಮನೆಯವರೆಗೂ ಕೂಡ 23/12/2024 ಅವನ ಸ್ನೇಹ ಗಾಢವಾಗಿತ್ತು. ಅದು ರಂಗಭೂಮಿಗೆ ಸಂಬಂಧಪಟ್ಟದ್ದಾಗಿತ್ತು ಅನ್ನುವಂಥದ್ದು. ನನಗೆ ಈ ರಂಗಭೂಮಿಯಿಂದ ಬಂದಂಥ ಈ ಕೆಲವು ಯುವಕರು ಇವತ್ತವರಿಗೆ ಮೊಮ್ಮಕ್ಕಳು ಕೂಡ ಆಗಿದ್ದಾರೆ, ಮದುವೆ ಆಗಿದೆ, ಮೊಮ್ಮಕ್ಕಳಾಗಿದ್ದಾರೆ, ಎಲ್ಲ ಆಗಿದ್ದಾರೆ. ಆದರೆ ಅಲ್ಲಿಂದ ಬೆಳೆಸ್ಕೊಂಡು ಬಂದಂಥ ಶಿಸ್ತು, ಸಂಯಮ, ಭಕ್ತಿ, ಪ್ರೀತಿ, ವಿಶ್ವಾಸ ಇವತ್ತಿಗೂ ಕೂಡ ನಾನು ಅವ್ರನ್ನ ಬೈದಿರ್ತಕ್ಕಂಥದ್ದುಂಟು, ನಿಲ್ಲಿಸಿರ್ತಕ್ಕಂಥದ್ದುಂಟು, ಟೀಕೆ ಮಾಡಿರ್ತಕ್ಕಂಥದ್ದುಂಟು. ಆದರೆ ಯಾವುದೇ ಸಂದರ್ಭದಲ್ಲಿ ಅವ್ರು ಬೇಸರ ಮಾಡಿಕೊಡ್ದೇ ತಿದ್ದುಕೊಳ್ತಾ ಹೋದಂಥ ಒಂದು ಘಟನೆಯನ್ನು ನಾನು ಕಂಡು ವಿಸ್ಮಿತನಾಗಿದ್ದೇನೆ. ಮತ್ತು ರಂಗಭೂಮಿಯ ಜೊತೆಗೆ ಕಾಲೇಜಿನಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಕಲಿಸೋದಕ್ಕಿಂತ ಮತ್ತು ವಿದ್ಯಾರ್ಥಿಗಳು ಕಾಲೇಜಿನಲ್ಲಿದ್ದಾಗ ನಮ್ಮ ಜೊತೆ ಒಂದು ತೀರಾ ಹತ್ತಿರದ ಸಂಬಂಧವನ್ನು ಏರ್ಪಡಿಸ್ಕೊಳ್ಳೋದಕ್ಕಿಂತ ಒಂದು ಚಟುವಟಿಕೆಯಲ್ಲಿ ತೊಡಕೊಂಡಾಗ ನಮ್ಮ ಜೊತೆಯಲ್ಲಿ ಉಂಟು ಮಾಡಿಕೊಳ್ತಕ್ಕಂಥ ಒಂದು ಸಂಬಂಧ ಇದೆಯಲ್ಲ, ಅದು ತುಂಬ ಗಾಢವಾದದ್ದು ಅಂತ ನನಗೆ ಇವತ್ತಿಗೂ ಕೂಡ ನಂಬಿಕೊಂಡಿದ್ದೇನೆ. ಬಹುಶಃ ಆ ರಂಗಭೂಮಿಯ ನಂಟಿದ್ದರಿಂದ ಇವತ್ತವರು 67 ವರ್ಷ ಆಗಿದರೂ ಕೂಡ ಇವತ್ತು ಎಳೆಯ ಮಕ್ಕಳ ಹಾಗೆ ನನ್ನ ಮಾತುಗಳನ್ನು ಕೇಳ್ತಾ ಇದ್ದಂಥದ್ದು, ಬಯಸ್ಕೊಳ್ತಾ ಇದ್ದಂಥದ್ದು ನಿಜಕ್ಕೂ ಕೂಡ ಪ್ರತಿಯೊಬ್ಬ ಅಧ್ಯಾಪಕನು ಕೂಡ ತನ್ನ ಶಾಲೆಗಳಲ್ಲಿ ತನ್ನ ವಿದ್ಯಾರ್ಥಿಗಳನ್ನು ಯಾವುದಾದ್ರೂ ಈ ಥರದ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ನಿಕಟವಾದಂಥ ಸಂಪರ್ಕ ಇಟ್ಕೊಂಡ್ರೆ ಸಾಯುವ ತನಕಲೂ ಕೂಡ ಅವರ ಜೊತೆಗೆ ಅಪರಿಮಿತವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿ ಈ ಶಿಸ್ತು, ಸಂಯಮ ಇವೆಲ್ಲವನ್ನು ಕೂಡ ಸಾರ್ವಜನಿಕರಲ್ಲಿ ತರ್ತಕ್ಕಂಥ ಅಥವಾ ಸಾರ್ವಜನಿಕ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಸ್ಥಿತಿಗೆ ಅವ್ರನ್ನ ತೆಗೆದುಕೊಂಡು ಹೋಗ್ಬೋದು ಅನ್ನುವಂಥ ಒಂದು ನಂಬಿಕೆ ನನಗಿದೆ. ರಾಮಕೃಷ್ಣ ಅವರು ಬಹಳ ಅದ್ಭುತವಾದ ನಟ ಸರ್. ಆತನ ನಟನೆಯ ಬಗ್ಗೆ ಬಹಳ ಪ್ರಮುಖವಾದ ನಾಟಕಗಳನ್ನು ಏನಾದರೂ ನೆನಪಿಸ್ಕೊಂಡು, ಹೌದು, ಅದರ ವಿಶೇಷವಾಗಿ ದನಿಲ್ಲದವರನ್ನಲ್ಲಿ ಆತ ಮಾಡಿದ ರಾಜಕಾರಣಿಯ ಮೊದಲ ರಂಗ ತರಬೇತಿ ಶಿಬಿರದಲ್ಲಿ ವಿದ್ಯಾರ್ಥಿಗಳು, ಅಧ್ಯಾಪಕರೆಲ್ಲ ಭಾಗಿಯಾಗಿದ್ದು. ಮೊದಲಿಗೆ ನಮ್ಮ ಚಟುವಟಿಕೆ ಪ್ರಾರಂಭ ಆದದ್ದು ಪಿ ಲಂಕೇಶ್ವರ ಸಂಕ್ರಾಂತಿ ಮತ್ತು AS ಮೂರ್ತಿಯವರ ದನಿಲ್ಲದವರು ಅನ್ನುವಂಥ ಒಂದು ನಾಟಕ. ಸಂಕ್ರಾಂತಿ ನಿಮಗೆಲ್ಲ ಗೊತ್ತಿದೆ. ಅದರಲ್ಲಿ ರಾಮಕೃಷ್ಣ, ಚಂದ್ರಶೇಖರ್ ಮುಂತಾದವರೆಲ್ಲ ಒಂದು ನಟರ ಒಂದು ಸಾಮಾನ್ಯ
ನಟರ ಪಾತ್ರವನ್ನು ಮಾಡಿದರು. ಆದರೆ ದನಿಲದವರು ಅನ್ನುವಂಥ ನಾಟಕ ಅವತ್ತು ಎ ಎಸ್ ಮೂರ್ತಿ ಬರೆದಿರ್ತಕ್ಕಂಥದ್ದು ಇಂದಿರಾ ಗಾಂಧಿ ಅವರ ಗೆಳೆಯರ ಬಳಗಕ್ಕಾಗಿಯೇ ಎ ಎಸ್ ಮೂರ್ತಿ ಅವರು ಬರೆದರು. ಗೆಳೆಯರ ಬಳಗಕ್ಕಾಗಿಯೇ ಎ ಎಸ್ ಮೂರ್ತಿ ಬರೆದುಕೊಟ್ಟಂಥ ನಾಟಕ, ಒಂದು ಪೊಲಿಟಿಕಲ್ ಸೆಟೈರ್. ಅದೊಂದು ರಾಜಕೀಯ ಪ್ರಹಸನ. ಅದು ಅವತ್ತು ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಹೇರಿದ್ದಂಥ ಸಂದರ್ಭ, ಸರ್ವಾಧಿಕಾರಿಯ ಮನೋಧರ್ಮವನ್ನು ಪ್ರದರ್ಶನ ಮಾಡ್ತಾ ಇದ್ದಂಥ ಸಂದರ್ಭ. ಆ ಸಂದರ್ಭದಲ್ಲಿ ರಾಮಕೃಷ್ಣ ಒಂದು ಪುಡಾರಿಯ ಪಾತ್ರವನ್ನು ಮಾಡ್ತಾನೆ. ಇನ್ನೊಬ್ಬ ರವಿಪ್ರಸಾದ್ ಅಂತ ಇಂಜಿನಿಯರಿಂಗ್ ಕಾಲೇಜಿನ ಒಂದು ವಿದ್ಯಾರ್ಥಿ, ಅವನವನ ಚೇಲಾ ಪಾತ್ರವನ್ನು ಮಾಡ್ತಾನೆ. ಅದು ಎಷ್ಟು ಪ್ರಭಾವವನ್ನು ಬೀರ್ತು ಪ್ರೇಕ್ಷಕರ ಮೇಲೆ ಅಂತಂದರೆ, ಅತ್ಯಂತ ಗಮನ ಕೊಟ್ಟಿದ್ದಂಥ, ಅತ್ಯಂತ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಂಥ ಸಂಕ್ರಾಂತಿಗಿಂತ ಸಾಮಾನ್ಯ ಜನರಲ್ಲಿ ಪ್ರಭಾವವನ್ನು ಉಂಟು ಮಾಡಿದ್ದು ಎ ಎಸ್ ಮೂರ್ತಿಯವರ ದನಿಲದವರು ನಾಟಕದಲ್ಲಿ. ದನಿಲದವರು ನಾಟಕದಲ್ಲಿ ಅದರಲ್ಲಿಯೂ ಕೂಡ ಇವರಿಬ್ಬರ ಜೋಡಿ ಇದೆಯಲ್ಲ, ಅದರಲ್ಲಿ ಪುಡಾರಿ ಮತ್ತು ಚೇಲಾ ಅವರ ಜೋಡಿ, ರಾಮಕೃಷ್ಣ ಅವರ ಅಭಿನಯ ಎಲ್ಲರನ್ನೂ ಒಂದೇ ಬಾರಿಗೆ ಎಲ್ಲರನ್ನೂ ಕೂಡ ಆಕರ್ಷಿಸ್ತು. ಅಲ್ಲಿಂದ ಆತನ ಜರ್ನಿ ರಂಗಭೂಮಿಯಲ್ಲಿ ಸ್ಟಾರ್ಟ್ ಆದದ್ದನ್ನು ಈ ಕೊನೆಯವರೆಗೂ ಕೂಡ ನಾವು ನೋಡ್ತೇವೆ. ಅವನು ಅತ್ಯಂತ ಅದ್ಭುತವಾದಂಥ ನಟ. ಒಳ್ಳೆಯ ಸಂಭಾಷಣೆಯನ್ನು ಅಥವಾ ಸಂಭಾಷಣೆಯಲ್ಲಿ ಏರಿಳಿತಗಳನ್ನು ಕಂಡಂಥದ್ದು, ಆಂಗಿಕವಾಗಿ ವಾಕ್ ಮಾತಿನಲ್ಲಿ ಎಲ್ಲದರಲ್ಲಿಯೂ ಕೂಡ ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಅಭಿನಯವನ್ನು ತೋರಿಸ್ಕೊಟ್ಟಂಥ ಒಬ್ಬ ನಟ ಅಂಥೇಳಿ ಗುರುತಿಸಿದ. ಆ ಸಂದರ್ಭದಲ್ಲಿ ಆ ಪಾತ್ರ ಇನ್ನೂ ಕೂಡ ನನ್ನ ಕಣ್ಮುಂದೆ ಇದೆ. ನಾಡಿನ ಬೇರೆ ಬೇರೆ ಕಡೆಯಲ್ಲೂ ಕೂಡ ಅದು ಪ್ರದರ್ಶನಗೊಳ್ತು. ಅವತ್ತಿನಿಂದ ಅವನು ಪ್ರಮುಖ ನಟನಾದ. ಒಂದು ವೇಳೆ ಅವನು ಆ ದಿಸೆಯಲ್ಲಿ ಹೊರಟಿದ್ದಿದ್ರೆ, ರಂಗಭೂಮಿಯನ್ನೇ ಮುಖ್ಯವಾಗಿ ಇಟ್ಕೊಂಡು ಹೊರಟಿದ್ದಿದ್ರೆ, ನೀನಾಸಮೋ ಅಥವಾ ಎನ್ ಎಸ್ ಟಿನೋ ಅಲ್ಲೆಲ್ಲ ಹೊರಟಿದ್ದಿದ್ರೆ, ಅವನು ಇವತ್ತು ಸಂದರ್ಭದಲ್ಲಿ ಬಹಳ ದೊಡ್ಡ ನಟನಾಗಿ ಬೆಳೀತಾ ಇದ್ದ ಅನ್ನುವಂಥ ನಂಬಿಕೆ ನನಗೆ ಇವತ್ತು ಕೂಡ ಇದೆ. ಖಂಡಿತ ರಾಮಕೃಷ್ಣ ಅವರ ದೊಡ್ಡ ಶಕ್ತಿ ಏನು ಅಂದರೆ ಆತನ ನಟನಾ ಶಕ್ತಿ. ನಟನಾ ಶಕ್ತಿಯ ಜೊತೆಗೆ ಬಹಳ ಗಂಭೀರವಾದ ಓದುಗ ಆತ. ಹೌದು. ಮತ್ತು ಬರಹದಲ್ಲೂ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ನಮ್ಮ ಒಡನಾಟದಲ್ಲಿ ಭಾಳ ಕ್ಲುಪ್ತವಾಗಿ, ಭಾಳ ಆಕರ್ಷಕವಾಗಿ, ಭಾಳ ಮೊನಚಾಗಿ ಬರೆಯುವ ಅಭ್ಯಾಸ ಇಟ್ಕೊಂಡಿದ್ದಂಥ ಒಬ್ಬ ಸಹೃದಯಿ ಗೆಳೆಯ. ಆ ನಂತರದ ಸಂದರ್ಭದಲ್ಲಿ ಜೂಲಿಯಸ್ ಸೀಸರ್ ನಾಟಕ ಆಡಿಸಿದ್ರಿ ಸರ್. ಹೌದು. ಅಲ್ಲಿ ನಮ್ಮ ಕೋಡ್ನಳ್ಳಿ ಚಂದ್ರಶೇಖರ್, ರಾಮಕೃಷ್ಣ, ಕಾಂತರಾಜು, ಇವರು ಮೂರೂ ಜನರು ಕೂಡ ಬಹಳ ಸಮರ್ಥಶಾಲಿ ನಟರು ಅಂತ ನಾನು ಬಹುಶಃ ಆ ಹೆಸರಿನ ಜೊತೆಗೆ ನಮ್ಮ ಎನ್ ಎಲ್ ಶೇಖರ್ ಹೆಸರನ್ನು ಸೇರಿಸ್ಕೋಬೋದಲ್ಲ. ಎನ್ ಎಲ್ ಶೇಖರ್ ಜೂಲಿಯಸ್ ಸೀಸರ್ಗೆ ಬರ್ತಾನೆ. ಜೂಲಿಯಸ್ ಸೀಸರ್ನಲ್ಲಿ ರಾಮಕೃಷ್ಣನನ್ನು ಮೀರಿಸುವಂಥ ರೀತಿಯಲ್ಲಿ ಕಾಂತರಾಜು ಅಭಿನಯಿಸ್ತಾನೆ. ಅಲ್ಲಿ ಕಾಂತರಾಜು ಅಭಿನಯದ ಮೂಲಕ ಮುಂದೆ ಇವನು ಸ್ವಲ್ಪ ಪೇಲವಾಗ್ತಾನೆ. ಆನಂತರ ಕಾಂತರಾಜನ ಅಭಿನಯವನ್ನು ಮೀರಿಸಿದಂಥವಳು ಒಬ್ಬ ನಟಿ, ಸಲ್ಮಾ ಅಂತನ್ನುವಂಥ ನಟಿ. ಇದರಲ್ಲಿ ಅಂತಿಗೊನೆಯ ನಾಟಕದಲ್ಲಿ ಕಾಂತರಾಜನನ್ನು ಮಂಕು ಮಾಡ್ತಾಳೆ ಅವಳು. ಆನಂತರ ತಿರುಕರಾಜದಲ್ಲಿ ಒಬ್ಬ ಪಟ್ಟಣ ಮತ್ತು ಅರ್ಚಕನ ಮತ್ತು ಇನ್ನೊಬ್ಬ ಒಬ್ಬ ಭಕ್ತೆಯ ನಡುವಿನ ಒಂದು ವ್ಯಂಗ್ಯದ ಅಭಿನಯದಲ್ಲಿ ಬಪ್ಪಿ ಬ್ಲಾಸಮ್ ಮತ್ತು ರಾಮಕೃಷ್ಣ ಇವತ್ತು ಕೂಡ ನಮ್ಮ ಮನಸ್ಸಿನಲ್ಲಿ ನೆಲೆಗೊಳ್ತಕ್ಕಂಥ ನಟನೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ ರಂಗಭೂಮಿನಲ್ಲಿ ಸರ್, ಆ ದೇಹವನ್ನು ಆ ಪಾತ್ರಕ್ಕೆ ಅಗತ್ಯವಾದ ಹಾಗೆ, ಪಾತ್ರ ನಿರೀಕ್ಷಿಸಿದಾಗೆ ಬೆಂಡ್ ಮಾಡೋ ಸಾಮರ್ಥ್ಯ ಕೂಡ ಈ ರಾಮಕೃಷ್ಣನಿಗಿತ್ತು. ಇತ್ತು. ರಾಮಕೃಷ್ಣನಿಗೆ ನನಗೆ ಆ ಪಾತ್ರ ನೋಡಿದಾಗ ಅವನು ಹೆಚ್ಚು ಗಂಭೀರವಾದ ಪಾತ್ರಗಳಿಗಿಂತ ಈ ಹಾಸ್ಯ ಪಾತ್ರಗಳಲ್ಲಿ ಮಿಂಚುವಂಥ ಎಲ್ಲ ಶಕ್ತಿಯೂ ಕೂಡ. ವಾಸ್ತವವಾಗಿ ಜೂಲಿಯಸ್ ಸೀಸರ್ನಲ್ಲಿ ಬ್ರೂಟಸ್ ಸೀರಿಯಸ್ ಪಾತ್ರ, ಗಂಭೀರ ಪಾತ್ರವನ್ನು ಬ್ರೂಟಸ್ ಪಾತ್ರ ಭಾಳ ಸೀರಿಯಸ್ ಆಗಿ ಮಾಡಿದ. ಆಮೇಲೆ ತಿರುಕರಾಜದಲ್ಲಿ ಅವನು ಹಾಸ್ಯ ಪಾತ್ರ ಇತ್ತಲ್ಲ, ಅದನ್ನು ಮೀರಿಸುವಂಥ ಶಕ್ತಿ ಇತ್ತು. ಆನಂತರ ಅವನು ಅದರಲ್ಲಿ ಭಾಳ ಮಿಂಚಿದಂಥದ್ದೇನು ಅಂತಾರೆ, ಕಾಶಿರಾಮ್ ಕೊತ್ವಾಲ್ ಅಂತನ್ನುವಂಥ ನಾಟಕದಲ್ಲಿ ಅವನು ನಾನಾ ಪಟೇಲಾಗಿ, ಪೇಶ್ವೆಯ ರಾಜನಾಗಿ ಅವನು ಜನಮನವನ್ನು ಸೂರೆಗೊಂಡದ್ದನ್ನು ನಾವು ಕಾಣ್ತೇವೆ. ಆಮೇಲೆ ಅನೇಕ ಕರಿಬಂಟನಲ್ಲಿಯೂ ಕೂಡ ಅವನು ಪಾತ್ರ ಮಾಡಿದ್ದು ಇದೆ. ಆಮೇಲೆ ನಿರಂತರವಾಗಿ ಅವನು ನಮ್ಮ ಸಂಘಟನೆಯ ಜೊತೆಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದದ್ದು ಕೊನೆಯವರೆಗೂ ಕೂಡ. ಆಮೇಲೆ ಅವನಿಗೆ ಆರೋಗ್ಯ ತಪ್ಪಿದ ಮೇಲೆಯೂ ಕೂಡ ರಂಗಭೂಮಿಯ ನಂಟನ್ನು ಬಿಡಲಿಲ್ಲ ಅವನು. ಮೊದಲಿಗೆ ನಾವು ಗೆಳೆಯರ ಬಳಗದಲ್ಲಿ ನಟನಾಗಿ ಅವನು ಪ್ರಾರಂಭಗೊಂಡು
ಆನಂತರ ನಾನು ಜನದನಿಯನ್ನು ಗೆಳೆಯರ ಬಳಗವನ್ನು ಬಿಟ್ಟು ಜನದನಿಯನ್ನು ಕಟ್ಟಿದಾಗ ಜನದನಿಗೆ ಕೂಡ ಇವರೆಲ್ಲ ನನ್ನ ಜೊತೆಗೆ ಬಂದವರು. ಜನದಲ್ಲಿಯೂ ಕೂಡ ಅವ್ರನ್ನ ಅಭಿನಯಿಸ್ತಾಯಿದ್ರು. ಆಮೇಲೆ ಕರ್ನಾಟಕ ಸಂಘಕ್ಕೆ ನಾನು ಬಂದ ಮೇಲೆ 2007ರಿಂದ ಕಾಯಮ್ಮಾಗಿ ಕರ್ನಾಟಕ ಸಂಘದ ಕಲಾವಿದರಾಗಿ ಜನದನಿಯ ಕಲಾವಿದರಾಗಿ ತನ್ನ ಜೀವನದ ಕೊನೆಯವರೆಗೂ ಕೂಡ ಇದ್ದದ್ದು ನನ್ನ ಸೌಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಆಮೇಲೆ ನಾನೆಲ್ಲೋ ಒಂದು ಕಡೆ ಸ್ಥಗಿತಗೊಂಡಾಗಲೆಲ್ಲ ರಂಗಭೂಮಿಯ ಬಗ್ಗೆ ತುಂಬ ಎಚ್ಚರಿಕೆಯನ್ನು ಅಥವಾ ನಮ್ಮ ಎಚ್ಚರವನ್ನು ಇರಿಸ್ಕೋಬೇಕು ಅಂತ ನನ್ನಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಂಥವನು ಆ ಮನುಷ್ಯ. ಅವನು ನೋಡಿ, ನನ್ನ ಕೈಲಿ ಸಂಘಟನೆ ಆಗೋದಿಲ್ಲ, ಆದರೆ ಸಂಘಟಿಸಿದಂಥ ಎಲ್ಲ ನಟರನ್ನು ಕೂಡ ಸೇರಿಸಿಕೊಂಡು ಗಂಭೀರವಾಗಿ ನಾಟಕ ಮಾಡಿಸ್ತಕ್ಕಂಥ ಜವಾಬ್ದಾರಿಯನ್ನು ನಾನು ತಗೊಳ್ತೇನೆ ಅಂತಕ್ಕಂಥ ಭರವಸೆಯನ್ನು ಕೊಡ್ತಾಯಿದ್ದ. ಬಂದು ಕೂತ್ಕೊಳ್ತಾ ಇದ್ದ. ಆ ಎಲ್ಲ ಹುಡುಗರನ್ನ ತನ್ನ ಕಂಟ್ರೋಲಿಗೆ ತಗೊಂಡು ನಾಟಕದ ಅಭ್ಯಾಸವನ್ನು ಮಾಡಿಸ್ತಾ ಇದ್ದ. ಒಂದು ಸಂದರ್ಭದಲ್ಲಿ ನಟನೆಯಿಂದ ವ್ಯವಸ್ಥಾಪನೆಗೂ ಕೂಡ ಜಿಗಿದ. ನಟನೆಯಿಂದ ಅವನಿಗೆ ಆರೋಗ್ಯ ಕೆಟ್ಟದ್ದು ಸ್ವಲ್ಪ ಕೆಡ್ತು. ಈಗಾಗಲೇ ಒಂದು 6-7 ವರ್ಷದಿಂದ ಅವನ ಆರೋಗ್ಯ ಕೆಡ್ತು. ಆ ಸಂದರ್ಭದಲ್ಲಿ ಸಂಘಟನೆಯ ನೇತೃತ್ವವನ್ನು ವಹಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಅದರ ಜೊತೆಗೆ ನಮ್ಮ ಮೂಡಲಪಾಯ ಯಕ್ಷಗಾನದ ಒಂದು ಪ್ರಯತ್ನಗಳನ್ನು ನಾನು ಮಾಡಿದಾಗ ಮಂಡ್ಯ ಅಥವಾ ಬಯಲು ಸೀಮೆಯ ಪ್ರಾಚೀನ ಕಲೆಯಾಗಿರ್ತಕ್ಕಂಥ ಮೂಡಲಪಾಯ ಯಕ್ಷಗಾನವನ್ನು ಪುನರುಜ್ಜೀವನಗೊಳಿಸಬೇಕು ಅಂತ ಹೊರಟ ಸಂದರ್ಭದಲ್ಲಿ ನನಗೆ ನೆರವಾಗಿ ನಿಂತಂಥವನು ರಾಮಕೃಷ್ಣ. ಆ ಹುಡುಗರುಗಳನ್ನು ಒಂದು ಕಡೆ ಕಲೆ ಹಾಕಿದಾಗ ಅವ್ರನ್ನ ಅತ್ಯಂತ ಶಿಸ್ತಿಗೆ ತಂದು ಭಾಗವತರು ಮತ್ತು ಮುಂತಾದಂಥ ನಿರ್ದೇಶಕರು ಇವರೆಲ್ಲರನ್ನೂ ಕೂಡ ಒಟ್ಟುಗೂಡಿಸಿಕೊಂಡು ಆ ನಾಟಕವನ್ನು ತುಂಬ ರಂಗಪ್ರಯೋಗಗಳನ್ನು ಪ್ರಸಂಗಗಳನ್ನು ರಂಗದ ಮೇಲೆ ಯಶಸ್ವಿಯಾಗಿ ಕಾಣೋದಕ್ಕೆ, ಆ ಮೂಲಕ ಕರ್ನಾಟಕ ಸಂಘಕ್ಕೆ ಕೀರ್ತಿ ಬರಲಿಕ್ಕೆ ಕಾರಣ ಆದಂಥದ್ದನ್ನು ನಾನು ಮರೆಯುವಾಗಿಲ್ಲ. ರಾಮಕೃಷ್ಣ ಶ್ರೀಮಂತ ಮನೆತನ, ಅದರಲ್ಲೇನೂ ಅನುಮಾನ ಇಲ್ಲ. ಆದರೆ ದಾಡ ಬಂದಾದಂಥ ಹುಡುಗ ಅಲ್ಲ. ಭಾಳ ನಿಖರವಾಗಿ ಪ್ರತಿಯೊಂದನ್ನು ಕೂಡ ನಿರ್ದೇಶಕರ ಜೊತೆಯಲ್ಲಿ ಅತ್ಯಂತ ಅವರಿಗೆ ಸಂವಾದಿಯಾಗಿ ಆ ನಾಟಕದ ಒಳಗನ್ನು ಹೊರಗನ್ನು ಅರ್ಥ ಮಾಡಿಕೊಂಡು, ಪಾತ್ರಗಳ ಒಳಗನ್ನು ಹೊರಗನ್ನು ಅರ್ಥ ಮಾಡಿಕೊಂಡು ಯುವಕರನ್ನು ತಯಾರು ಮಾಡ್ತಕ್ಕಂಥ ಕೆಲಸ ಕೂಡ ಅವನು ಆತ ಮಾಡ್ತಾ ಇದ್ದ. ಭಾಳ ಒಳ್ಳೆ ದೊಡ್ಡ ವಿಮರ್ಶಕ ಕೂಡ ಸರ್. ಹೊರಗಡೆ ಒಬ್ಬ ವಿಮರ್ಶಕ ಯಾವಾಗಲೂ ಜಾಗೃತನಾಗಿರ್ತಾ ವಿಮರ್ಶಕ ಇದ್ದ. ಅವನು ಭಾಳ ದೊಡ್ಡ ಕೆಲಸವನ್ನು ಇನ್ನೂ ಮಾಡ್ಬೋದಾಗಿತ್ತು ಅಂತ ನನಗೆ ಕೊನೆಯವರೆಗೂ ಕೂಡ ಅವನ ಬಗ್ಗೆ ನಾನು ಆಕ್ಷೇಪವನ್ನು ಮಾಡ್ತಾನೇ ಇದ್ದೆ. ಯಾಕೆಂದರೆ ಅವನು ನಾನು ಆಕ್ಷೇಪ ಮಾಡಿದಾಗಲ್ಲ, ಸರ್ ನನಗೊಂದು ಮಿತಿ ಇದೆ ಅಂತ ಹೇಳ್ತಾ ಇದ್ದ. ಅದು ಒಂದು ಸಂದರ್ಭದಲ್ಲಿ ನಿಜ ಅನಿಸುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದಂಥ ಒಂದು ಮಿತಿ ಇರ್ತದೆ. ಆದರೆ ನನಗೇನು ಒಂದು ದುರಾಸೆ ಅಂತಂದರೆ, ಅವನು ಆ ಮಿತಿಯನ್ನು ದಾಟಿ ಬಂದರೆ ಅತ್ಯಂತ ಅದ್ಭುತವಾದಂಥ ರಂಗ ಸಂಘಟಕನಾಗ್ತಾನೆ ಅನ್ನುವಂಥ ಒಂದು ನಂಬಿಕೆ. ಸಂಘಟನೆ ಎನ್ನುವಂಥದ್ದು ಆರ್ಥಿಕವಾಗಿರ್ತಕ್ಕಂಥ ಸಂಗ್ರಹದ ಜೊತೆಗೆ ವಿದ್ಯಾರ್ಥಿಗಳನ್ನು ಸಂಘಟಿಸೋದ್ರ ಜೊತೆಗೆ ಅವ್ರನ್ನ ಒಂದು ಹದ್ದುಬಸ್ತಿನಲ್ಲಿ ಹಿಡಿದ್ರು ರೀತಿಯಲ್ಲಿ ನಿರ್ದೇಶಕನನ್ನು ಇವ್ರ ಜೊತೆಯಲ್ಲೆಲ್ಲ ಕೋಆರ್ಡಿನೇಟ್ ಮಾಡುವಂಥದ್ದು ಇದೆಯಲ್ಲ, ಅದು ರಂಗ ಸಂಘಟಕನ ತುಂಬ ದೊಡ್ಡ ಜವಾಬ್ದಾರಿ. ಸರ್, ನಮಗೆ ಒಂದು ನಾಟಕ ಪ್ರೇಕ್ಷಕರಿಗೆ 1 ಗಂಟೆ, 1.25 ಗಂಟೆ, 1.5 ಗಂಟೆ ನಮಗೆ ರಂಜನೆಯನ್ನು ಕೊಟ್ಬಿಡುತ್ತೆ. ಆದರೆ ಅದರ ಹಿನ್ನೆಲೆಯಲ್ಲಿ ಇರುವ ಶ್ರಮ ಅದರ ಒಳಗಡೆ ಪ್ರವೇಶಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದು ಸುಮಾರು 1-1.5 ತಿಂಗಳ ಪ್ರಯತ್ನ, ಮತ್ತು ಪ್ರತಿಯೊಂದು ದೃಶ್ಯವನ್ನು ರೂಪಿಸುವಾಗ ಉದ್ದೇಶಗಳು, ಆ ದೃಶ್ಯಗಳ ಜೋಡಣೆ, ಯಾವ NSD ಮತ್ತು ನಿನಾಸಂ ನಿರ್ದೇಶಕರು ನಮ್ಮಲ್ಲಿ ಬಂದರೂ ಅವರಿಗೆ ಹೆಗಲೆಣಿಯಾಗಿ ನಿಂತ್ಕೊಳ್ತಾ ಇದ್ದಂಥ ರಾಮಕೃಷ್ಣ ಆ ನಾಟಕದ ತಾಲೀಮಿನಲ್ಲಿಯೂ ತನ್ನನ್ನು ತಾನು ತೊಡಗಿಸ್ಕೊಳ್ತಾ ಇದ್ದ. ಆ ಒಟ್ಟಾರೆ ಆ ಹಿಡಿತ, ರಂಗಭೂಮಿಯ ಬಗ್ಗೆ ಹಿಡಿತ ರಾಮಕೃಷ್ಣನಿಗಿತ್ತು. ರಾಮಕೃಷ್ಣ ಅಪಾರವಾಗಿ ಓದಿನ ಹಿನ್ನೆಲೆ ಇದ್ದಂಥವನು, ಬರೆಯುವ ಸಾಮರ್ಥ್ಯವೂ ಕೂಡ ಇತ್ತು ಅವನಿಗೆ. ಅದಕ್ಕಾಗಿ ಅವನು ಫೇಸ್ಬುಕ್ಗಳನ್ನು, ಇನ್ಸ್ಟಾಗ್ರಾಮ್ನ ತುಂಬ ಬಳಸ್ತಾ ಇದ್ದ, ವಿಮರ್ಶೆ ಮಾಡ್ತಾ ಇದ್ದ, ನಾಟಕಗಳನ್ನು ವಿಮರ್ಶೆ ಮಾಡ್ತಾ ಇದ್ದ, ಪಾತ್ರಧಾರಿಗಳ ಅಭಿನಯವನ್ನು ವಿಮರ್ಶೆ ಮಾಡ್ತಾ ಇದ್ದ. ಮಾಡ್ತಾ ಆತ ಎಲ್ಲ ನಮ್ಮ ನಾಟಕದ ತಂಡಕ್ಕೆ ಬರ್ತಕ್ಕಂಥ ನಿರ್ದೇಶನ ಮಾಡೋದಕ್ಕೆ ತರಬೇತಿ ಶಿಬಿರವನ್ನು ಆಯೋಜನೆ ಮಾಡೋದಕ್ಕೆ ಬರ್ತಕ್ಕಂಥ ಎಲ್ಲರ ಜೊತೆಯೂ ಒಡನಾಟ ಇತ್ತು ಅವನಿಗೆ. ವಿ ಕಾರಂತರ ಜೊತೆಯಲ್ಲೂ ಒಡನಾಟ ಇತ್ತು. ವಿ ಕಾರಂತರ ಜೊತೆಯಲ್ಲಿ ಅವನು ಸೇವಂತಿ ಎನ್ನುವಂಥ ಒಂದು ನಾಟಕವನ್ನು ಗೆಳೆಯರ ಬಳಗದವ್ರು ಮಾಡಿದಾಗ ಅಲ್ಲಿ ಕೂಡ ಅವನು ಪ್ರಧಾನ ಪಾತ್ರವನ್ನು ವಹಿಸಿದ್ದ. ಪ್ರಧಾನ ಪಾತ್ರ ಅನ್ನೋದಕ್ಕಿಂತ ಆ ಸಂಘಟನೆ ಕಾರಂತರನ ಜೊತೆಯಲ್ಲಿ ಅವನು ಇದ್ದುಕೊಂಡು ಪಾತ್ರವನ್ನೂ ಮಾಡಿದ. ಮತ್ತು ಕಾರಂತರ ಜೊತೆಯಲ್ಲಿ ಅವನು ಒಂದಿಷ್ಟು ಕಲಿತದ್ದನ್ನು ಕೂಡ ನಾನು ಕಂಡಿದ್ದೇನೆ. ಕಾರಂತರ ಇರ್ಬೋದು, ಪ್ರಸನ್ನ ಇರ್ಬೋದು, ಮತ್ತು ನಮ್ಮ CGK ಇರ್ಬೋದು, ಮತ್ತು ಪ್ರಮೋದ್ ಶಿಗ್ಗಾವ್ ಇರ್ಬೋದು, ಬಸವಲಿಂಗಯ್ಯ, ಪ್ರಮೋದ್ ಶಿಗ್ಗಾವು, ಆಮೇಲೆ ಅಶೋಕಮಯ್ಯ 1-2 ನಾಟಕಗಳು ಹೌದು ಮಾಡಿದ್ದೇನೆ. ಆಮೇಲೆ ಇತ್ತೀಚೆಗೆ
ಇವ್ರ ಜೊತೆಯಲ್ಲಿ ಯಾರು ನಮ್ಮ ಹೆಗ್ಡೆ, ಉತ್ತರ ಕನ್ನಡದ ಹೆಗ್ಡೆ ಅಂತ ಒಬ್ಬ ಬರ್ತಾರೆ, ಅವ್ರ ಜೊತೆಯಲ್ಲಿ ಹೀಗೆ ನಾಡಿ ಇಲ್ಲಿಗೆ ಬಂದಂಥ ಎಲ್ಲ ರಂಗ ನಿರ್ದೇಶಕರ ಜೊತೆಯಲ್ಲಿ ಅವನ ಸಂಪರ್ಕವನ್ನು ಇಟ್ಟುಕೊಂಡು ಅವ್ರ ಜೊತೆಯಲ್ಲಿ ಸಂವಹನವನ್ನು ನಡೆಸ್ತಾ ಇದ್ದಾರೆ. ನನಗೆ ಭಾಳ ದುಃಖ ಆಗೋದೇನು ಅಂದರೆ ಇತ್ತೀಚೆಗೆ ಆತನ ಆರೋಗ್ಯ ಸಂಪೂರ್ಣವಾಗಿ ಹದಗೆಟ್ಟ ಸಂದರ್ಭದಲ್ಲಿ ಒಂದು ದಿವಸ ತನ್ನ ಪತ್ನಿಯ ಜೊತೆಯಲ್ಲಿ ಬಂದು, ನೋಡಿ ನನಗೆ ಮನೆಯಲ್ಲೇ ಕೂತು ಕಾಲ ಕಳೆದು ಸಾಕಾಗಿದೆ, ನಾನು ಓಡಾಡೋದಕ್ಕೂ ಸಾಧ್ಯ ಆಗ್ತಾಯಿಲ್ಲ, ಏನಾದರೂ ಮಾಡಿ ಒಂದು ನಾಟಕ ಮಾಡಬೇಕು, ನನ್ನ ಜವಾಬ್ದಾರಿಗೆ ಬಿಡಿ, ಯಾವ ನಾಟಕ ಸೆಲೆಕ್ಟ್ ಮಾಡಬೇಕು, ಯಾವ ನಿರ್ದೇಶಕ ಕರಬೇಕು ಅನ್ನೋದು ನನಗೆ ಅವಕಾಶ ಮಾಡಿಕೊಡಿ ಅಂದಾಗ ಅವನ ಒಂದು ಆ ಇಚ್ಛೆಯನ್ನು ಈಡೇರಿಸೋಣ ಅನ್ನುವ ಕಾರಣದಿಂದನೇ ಆಯ್ತಪ್ಪ ಅಂತ ಹೇಳಿದೆ. ಪ್ರಮೋದ್ ಶಿಗ್ಗಾವ್ ಕರೆದು ಆ ಪ್ರಮೋದ್ ಶಿಗ್ಗಾವ್ಗೆ ಈಗ ಸಾಹೇಬ್ರ ಸರ್ಕ್ಯೂಟು ಅಂಥೇಳಿ ನಮ್ಮ MR ರಂಗಣ್ಣನ ಕನಸಿನ ದಿನಗಳನ್ನು ಆಧರಿಸಿದ್ದು ರಂಗಣ್ಣನ ಕನಸು ದಿನಗಳನ್ನು ಕೃತಿಯನ್ನು ಆಧರಿಸಿದಂಥ ಒಂದು ನಾಟಕವನ್ನು ಸಾಹೇಬ್ರ ಸರ್ಕ್ಯೂಟ್ ಅನ್ನುವಂಥ ನಾಟಕವನ್ನು ತಾಲೀಮಿಗೆ ತೆಗೆದುಕೊಂಡಿದ್ದಾರೆ. ಅದರ ಉದ್ಘಾಟನೆ ದಿವಸ ಕೂಡ ಅವನ ಶ್ರೀಮತಿಯನ್ನು ಕರ್ಕೊಂಡು ಬಂದು ಉದ್ಘಾಟನೆ ಸಂದರ್ಭದಲ್ಲೂ ಇದ್ದ ಅನ್ನುವಂಥದ್ದು ಭಾಳ ಮುಖ್ಯವಾಗಿದ್ದ ಸಂಗತಿ. ಆದರೆ ಪ್ರತಿ ದಿವಸ ನಾನು ಬಂದು ಕೂತ್ಕೊಂಡು ನೋಡ್ಕೋತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದ. ಆದರೆ ಅವನ ಆರೋಗ್ಯ ವಿಷಮ ಸ್ಥಿತಿಗೆ ಓದೋದ್ರಿಂದ ಅವನು ಈ ತಾಲೀಮು ಶುರುವಾಗೋದ್ರೊಳಗೆ ಅವನು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅವನ ನೆನಪಿನಲ್ಲಿಯೇ ಆ ನಾಟಕವನ್ನು ನಾವು ಈ ಜನವರಿ ತಿಂಗಳ ಕೊನೆಯ ವಾರದಲ್ಲಿ ರಂಗದ ಮೇಲೆ ತರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಈಗ ನನಗೆ ರಾಮಕೃಷ್ಣ ತೀರ್ಕೊಂಡದ್ದು ನನಗೇನು ಅನ್ನಿಸ್ತಾ ಇದೆ ಅಂತಂದರೆ, ಎಲ್ಲೋ ಒಂದು ಕಡೆಗೆ ನನ್ನ ಸ್ಯಾಚುರೇಷನ್ ಪಾಯಿಂಟು ಕೂಡ ಮುಗಿತಾ ಬಂದಿದೆ, ಒಂದು ಇಳಿಮುಖ ಪ್ರಾರಂಭ ಆಗ್ತಾಯಿದೆ ನನ್ನ ಪ್ರಯತ್ನಗಳಲ್ಲಿ ಅಂತ ಅನಿಸಿ ತುಂಬ ವಿಷಾದ ನನ್ನ ಮನಸ್ಸಿನಲ್ಲಿ ಮೂಡಿದೆ. ಹಾಗೇನು ಅನ್ಕೋಬೇಕು, ಭಾಳ ಮುಖ್ಯ ರಾಮಕೃಷ್ಣನ ಜೊತೆಯಲ್ಲಿ ನನಗೆ ಭಾಳ ಮುಖ್ಯವಾಗಿರ್ತಕ್ಕಂಥವ್ರು ಇಬ್ಬರು ಹೊರಟೋದ್ರು. ಒಬ್ಬ ಕಾಂತರಾಜ್ ಅದ್ಭುತವಾದಂಥ ನಟ, ಎಲ್ಲಿ ಬೇಕಾದರೂ ಕೂಡ ಅವನು ಪಾತ್ರವನ್ನು ಅಭಿನಯಿಸಿ ಒಂದೇ ದಿವಸದಲ್ಲಿ ಹೊಸ ಪಾತ್ರಕ್ಕೆ ತಯಾರಾಗ್ತಕ್ಕಂಥ ಸಾಮರ್ಥ್ಯ ಇದ್ದಂಥವ್ರು ಕಾಂತರಾಜು. ಅದು ಬಹಳ ವಿಶೇಷ. ಆಮೇಲೆ ನನ್ನ ನಂತರದಲ್ಲಿ ತುಂಬ ರಂಗ ಸಂಘಟನೆಯನ್ನು ಮಾಡ್ಬೋದಾಗಿರ್ತಕ್ಕಂಥ ತುಂಬ ಶಕ್ತಿ ಇದ್ದಂಥ ಒಬ್ಬ ಕೊಂಡಳ್ಳಿ ಚಂದ್ರಶೇಖರ್. ಯಾಕಂದರೆ ಅವನಿಗೆ ರಾಮಕೃಷ್ಣನಿಗೆ ಜ್ಞಾನ ಇತ್ತು, ತಿಳುವಳಿಕೆ ಇತ್ತು, ಆದರೆ ಮುಂದಕ್ಕೂ ಪ್ರವೃತ್ತಿ ಇರಲಿಲ್ಲ. ಕಾಂತರಾಜನಿಗೆ ಅಭಿನಯದ ಸಾಮರ್ಥ್ಯ ಇತ್ತು, ಆದರೆ ಮುಂದಕ್ಕೂ ಪ್ರವೃತ್ತಿ ಇರಲಿಲ್ಲ. ಆದರೆ ಚಂದ್ರಶೇಖರನಿಗೆ ಮುಂದಕ್ಕೂ ಪ್ರವೃತ್ತಿ ಇತ್ತು, ಹೇಳಿದ ಕೆಲಸವನ್ನು ಸಾಧಿಸಿಕೊಂಡು ಬರ್ತಕ್ಕಂಥ ಒಂದು ಶಕ್ತಿ ಇತ್ತು. ಇವರು 3 ಜನ ಓದದ್ದು ಮಂಡ್ಯ ಜಿಲ್ಲೆಯ ಹವ್ಯಾಸಿ ರಂಗಭೂಮಿಗೆ ದೊಡ್ಡ ಹೊಡೆತ ಅಂತ ನಾನು ಅಂದ್ಕೊಂಡಿದ್ದೇನೆ. ಸರ್, ರಂಗಭೂಮಿಯ ಸೆಳೆತ ಇದೆಯಲ್ಲ, ರಂಗಭೂಮಿ ಅಂತಲೇ ಅಲ್ಲ, ನೀವು ಯಾವುದೇ ಒಂದು ಕಲಾ ಪ್ರಕಾರಕ್ಕೆ ಮನುಷ್ಯ ತೊಡಗಿಸ್ಕೊಂಡಾಗ ಆ ಕಲೆ ಎಷ್ಟು ಆವರಿಸ್ಕೊಳ್ಳುತ್ತೆ ವ್ಯಕ್ತಿ ಅನ್ನೋದಕ್ಕೆ ರಾಮಕೃಷ್ಣ ಸಾಕ್ಷಿ. ಸಾವಿನ ಅಂಚಿನಲ್ಲಿದ್ದರೂ ನಾನು ರಂಗಭೂಮಿಯಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನುವಂಥ ಇರಾದೆ ಇತ್ತಲ್ಲ, ಅದು ಕಲ್ಪಿಸ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ. ಮತ್ತು ಇವರೆಲ್ಲ ಹೋಗ್ತಾ ಇದ್ದಾರೆ, ನಮ್ದು ಇಳಿಮುಖ ಆಗ್ತು ಅನ್ನುವಂಥದ್ದನ್ನೇನು ಗಂಭೀರವಾಗಿ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸರಿ, ಒಂದೊಂದು ವ್ಯಕ್ತಿ ನಮ್ಮನ್ನು ಅಗಲಿದಾಗ ಈ ರೀತಿಯ ಆವರಣ ಸೃಷ್ಟಿಯಾಗುತ್ತೆ, ಶೂನ್ಯ ಸೃಷ್ಟಿ ಏನಾಗುತ್ತೆ. ಈಗ ಕರ್ನಾಟಕ ಸಂಘ ಅಥವಾ ಜನಗಣೆಯ ಕಲಾವಿದರನ್ನ ಕಟ್ಟಿಕೊಂಡು ಕರ್ನಾಟಕ ಸಂಘ ಭಾಳ ದಿವಸಗಳ ನನ್ನ ಬಯಕೆ ಇತ್ತು. ಶಂಕರಗೌಡರನ್ನ ನಾನು ರಂಗದ ಮೇಲೆ ತರಬೇಕು, ಅವರ ಜೀವನ ವಿಧಾನವನ್ನು, ಅವರ ಜೀವನ ಮೌಲ್ಯವನ್ನು ಕಟ್ಟಿಕೊಡ್ಬೇಕು ಅನ್ನುವಂಥ ಒಂದು ಆಸೆ ಭಾಳ ಕಾಲದಿಂದ ಇತ್ತು. ಅದನ್ನು ಈಡೇರಿಸಿದ್ವಿ. ಈಗ ನಿತ್ಯ ಸಚಿವ ಅನ್ನುವಂಥ ನಾಟಕವನ್ನು ರಂಗದ ಮೇಲೆ ತಂದು ಈಗಾಗಲೇ 8-9 ಪ್ರದರ್ಶನಗಳನ್ನು ಕಂಡಿದೆ. ಎಲ್ಲರೂ ಕೂಡ ಅತ್ಯಂತ ಮೆಚ್ಚುಗೆಯನ್ನು ಸೂಚಿಸ್ತಾ ಇದ್ದಾರೆ. ಹೊಸ ನಟರು ಬಂದಿದ್ದಾರೆ, ಹಳೆ ನಟರು ಯಾರೂ ಕೂಡ ಇಲ್ಲ, ಅಲ್ಲಿ ಹೊಸ ನಟರು ಇದ್ದಾರೆ. ಬಾಲಕೃಷ್ಣ ಅಂತಕ್ಕಂಥವನು 70ರ ದಶಕದಲ್ಲಿ ನನ್ನ ಜೊತೆಯಲ್ಲಿ ರಂಗಯಾನವನ್ನು ಪ್ರಾರಂಭ ಮಾಡಿದಂಥ ಬಾಲಕೃಷ್ಣನೂ ಕೂಡ ಅಭಿನಯಿಸಿದ್ದಾನೆ. ಪುಟ್ಟಬುದ್ಧಿ ಅಂತಕ್ಕಂಥವನು ಮಧ್ಯದಲ್ಲಿ ಸುಮಾರು 90ರ ದಶಕದಲ್ಲಿ ಬಂದಂಥ ಪುಟ್ಟಬುದ್ಧಿ ಅಂತಕ್ಕಂಥವನು ಅಭಿನಯಿಸ್ತಾ ಇದ್ದಾನೆ. ಇತ್ತೀಚೆಗೆ ಭಾಳ ಒಳ್ಳೆಯ ನಟರಿದ್ದಾರೆ, ರತ್ನಾ ಜೈನ್ ಅಂತಕ್ಕಂಥವ್ರು. ಮತ್ತು ನಿಮ್ಮ ತಂಡ ಇದೆಯಲ್ಲ ಸರ್, ಅಥವಾ ನೀವು ಸೃಷ್ಟಿಸಿದ, ನೀವು ಬೆಳೆಸಿದ, ನೀವು ಗುರುತಿಸಿದ ಮಂದಿ ಇದ್ದಾರಲ್ಲ, ಅವರು ಕೇವಲ ರಂಗಭೂಮಿಯ ಒಂದು ನೆಲೆಗೆ ತಯಾರಾದವರಲ್ಲ. ಎಲ್ಲ ಅದರಲ್ಲೂ ವಿಶೇಷವಾಗಿ ರಾಮಕೃಷ್ಣನ ಶಕ್ತಿ ಮತ್ತು ಸಾಮರ್ಥ್ಯ ಎಷ್ಟಿತ್ತು ಅಂತಂದರೆ, ರಂಗಭೂಮಿಯ ಒಳಗಡೆ ಹಲವಾರು ಕ್ರಮಗಳಿವೆ. ಒಂದು ವೇಷಭೂಷಣ ಇದೆ, ಒಂದು ಕಾಸ್ಟ್ಯೂಮ್ಸ್ ಇದೆ, ಒಂದು ಪ್ರಾಪರ್ಟೀಸ್ ಇದೆ, ಮತ್ತು ಡಿಸೈನ್ ಇದೆ. ಈ ಎಲ್ಲ ಕ್ಷೇತ್ರಗಳಲ್ಲಿಯೂ ಆತ ಅತ್ಯಂತ ಸೃಜನಶೀಲವಾಗಿ ರೂಢಿಸ್ಕೊಳ್ಳುವ ಹಾಗೆ ನೀವು ತಯಾರು ಮಾಡಿದ್ರಲ್ಲ,
ಅದಕ್ಕೆ ಯಾವುದೇ ಆಗಲಿ ತಯಾರು ಮಾಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಗೈಡ್ ಒಂದು ಮಾರ್ಗದರ್ಶಕರಾಗಿದ್ದೆ ಅಷ್ಟೇ. ಬಟ್ ಅದನ್ನು ರೂಢಿಸ್ಕೊಂಡಿದ್ದ ಅವನು. ಈಗ ಇವತ್ತಿನ ಸಂದರ್ಭದಲ್ಲಿ ನಾನು ಸೋಮಶೇಖರನ್ನ ಅವಲಂಬಿಸ್ತಾ ಇದ್ದೀನಿ. ಎಚ್ ಡಿ ಸೋಮಶೇಖರ್ ಅಂತಕ್ಕಂಥ, ರಾಮಕೃಷ್ಣ ಇವರೆಲ್ಲರ ನಂತರ ಬಂದಂಥ. ಹೌದು. ಇವತ್ತು ಸೋಮಶೇಖರ್ ನಮ್ಮ ರಂಗಭೂಮಿಯ ಚಟುವಟಿಕೆಗಳಾಗಿರ್ಬೋದು, ಭಾಳ ಮುಖ್ಯವಾಗಿ ನಮ್ಮ ಹೊಸದಾಗಿ ಪ್ರಾರಂಭ ಮಾಡಿರ್ತಕ್ಕಂಥ ಪುನರುಜ್ಜೀವನ ಮಾಡ್ತಾ ಇರ್ತಕ್ಕಂಥ ನಮ್ಮ ಮೂಡಲ್ಪಾಯ ಯಕ್ಷಗಾನ ಪ್ರಸಂಗಗಳನ್ನು ಸಮರ್ಪಕವಾಗಿ ನಿರ್ವಹಿಸ್ತಾ ಇರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ. ಅವನು ಒಳ್ಳೆಯ ಹಾಡುಗಾರನೂ ಹೌದು, ನಟನೂ ಹೌದು. ಹೀಗೆ ನನ್ನ ಜೊತೆಗೆ ಬಂದಂಥ ಎಲ್ಲ ಯುವಕರು, ವಿದ್ಯಾರ್ಥಿಗಳು ಇವತ್ತು ಅವರೆಲ್ಲ ವಯಸ್ಸಾಗಿದೆ ಅಂತ ನನಗನ್ಸೋದೇ ಇಲ್ಲ. ಇನ್ನೂ ಕೂಡ ಅವರು ಇನ್ನೂ ಯುವಕರೇ ಆಗಿದ್ದಾರೆ. ರಂಗಭೂಮಿಗೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಮತ್ತು ರಾಮಕೃಷ್ಣ ಅವರ ಬಗ್ಗೆ ಇನ್ನೊಂದು ವಿಶೇಷವಾದ ಗುಣವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಬೇಕು ಸರ್. ರಂಗ ಸಂಘಟಕರಾಗಿ ನೀವು ಬಹಳ ಸಂದರ್ಭಗಳಲ್ಲಿ ಆಟಾಟೋಪ, ಬಹಳ ರೇಗಾಟ, ಶೀಘ್ರ ಕೋಪ ಇವೆಲ್ಲ ಇತ್ತು. ರಾಮಕೃಷ್ಣನ ಒಂದು ಶಕ್ತಿ ಏನು ಅಂತಂದರೆ, ನೀವು ಕೋಪದಿಂದ ಕೂಗಾಡಿ ಹೋದ ಮೇಲೆ ಇಡೀ ತಂಡವನ್ನು ಅತ್ಯಂತ ಕಡಿಮೆ ಕಾಲಕ್ಕೆ ಲವಲವಿಕೆಗೆ ತಂದುಬಿಡ್ತಾ ಇದ್ದ. ಅದು ಒಂದು ರಂಗ ಸಂಘಟಕ ರೇಗಾಡುವ ಒಬ್ಬೊಬ್ಬರು ವ್ಯಕ್ತಿಯನ್ನು ಇಟ್ಕೊಂಡಿರೋದ್ರ ಜೊತೆಗೆ ತಕ್ಷಣಕ್ಕೆ ಅದನ್ನು ಶಿಫ್ಟ್ ಆಗಿ ಜಿಗಿತುಕೊಂಡು ಅದನ್ನು ಲವಲವಿಕೆಯನ್ನು ತರುವಂಥದ್ದು ಕೂಡ ಬಹಳ ಅಗತ್ಯ. ಇದನ್ನು ರಾಮಕೃಷ್ಣ ಭಾಳ ಚೆನ್ನಾಗಿ ನಿಭಾಯಿಸ್ತಾ ಇದ್ದ. ರಾಮಕೃಷ್ಣ ಅಂತ ಅಷ್ಟೇ ಅಲ್ಲ ಸರ್, ನೀವು ನಿಮ್ಮ ತಂಡದಿಂದ ಬಂದಿರತಕ್ಕಂಥ ಬಹುತೇಕ ಮಂದಿ ಈ ಎಲ್ಲ ಗುಣಗಳನ್ನು ಇಟ್ಕೊಂಡಿದ್ದಾರೆ. ಇದರಲ್ಲಿ ನೀವು ಕೂಡ ಪುಣ್ಯವಂತರು. ಅದಲ್ಲ, ಆ ದೃಷ್ಟಿಯಿಂದನೇ ನಾನು ಹೇಳ್ತಾ ಇರೋದು. ಅವರೆಲ್ಲ ಇದ್ದಿದ್ದರಿಂದನೇ ಇದುವರೆಗೆ 50 ವರ್ಷದ ಈಗ 50 ವರ್ಷ ಆಯಿತು ನಾನು ಈ ಚಟುವಟಿಕೆ, ಸಾಂಸ್ಕೃತಿಕ ಚಟುವಟಿಕೆಗೆ ಬಂದಂಥದ್ದು 50 ವರ್ಷ ಆಯಿತು. 2007ರವರೆಗೆ ಕರ್ನಾಟಕ ಸಂಘವನ್ನು ಪ್ರವೇಶ ಮಾಡುವವರೆಗೆ ನನ್ನ ಮೊದಲ ಆದ್ಯತೆ ರಂಗಭೂಮಿ. ಇವತ್ತಿಗೂ ಕೂಡ ಮೊದಲ ಆದ್ಯತೆ ರಂಗಭೂಮಿ. ಆದರೆ ಕರ್ನಾಟಕ ಸಂಘದ ಉದ್ದೇಶಗಳಲ್ಲಿ ಸಾಹಿತ್ಯದ ಪ್ರಸಾರವೂ ಕೂಡ ಮುಖ್ಯ ಆಗಿದೆ, ಸಾಹಿತ್ಯ ಚಟುವಟಿಕೆಗಳು ಕೂಡ ಮುಖ್ಯ ಆಗಿದೆ ಅನ್ನೋ ಕಾರಣಕ್ಕಾಗಿ ಈಗ ಸಾಹಿತ್ಯ, ಸಂಸ್ಕೃತಿ, ರಂಗಭೂಮಿ, ಕಲೆ ಇವೆಲ್ಲದರ ಕಡೆಯೂ ಪ್ರಕಟಣೆ, ಸಂಶೋಧನೆ ಎಲ್ಲದರ ಕಡೆಯೂ ಕೂಡ ತೊಡಗಿ ಪೂರ್ಣ ಪ್ರಮಾಣದಲ್ಲಿ ನಾನು 2007ಕ್ಕಿಂತ ಮುಂಚಿತವಾಗಿ ಏನು ಪೂರ್ಣ ಪ್ರಮಾಣದಲ್ಲಿ ರಂಗ ಚಟುವಟಿಕೆ ತೊಡಗಿಸ್ಕೊಡ್ತಾ ಇದ್ದೀನೋ ಅಷ್ಟನ್ನು ತೊಡಗಿಸ್ಕೊಡೋದಕ್ಕಾಗೋದಿಲ್ಲ. ಆದರೆ ಇವತ್ತು ರಾಮಕೃಷ್ಣಂಥವರು, ಬಾಲಕೃಷ್ಣನಂಥವರು, ನಮ್ಮ ಚಂದ್ರಶೇಖರ್ ಅಂಥವರು, ಸೋಮಶೇಖರ್ ಅಂಥವರು ಇವರೆಲ್ಲರೂ ಕೂಡ, ಇತ್ತೀಚೆಗೆ ನಮ್ಮ ಹರೀಶ್ ಅಂತವರು ಇವರೆಲ್ಲರೂ ಕೂಡ ನನಗೆ ಹಿಂಬಾಗಿ ನಿಂತುಕೊಂಡು ಈ ಹವ್ಯಾಸಿ ರಂಗಭೂಮಿ ಮುಂದುವರೆದು ಕಾರಣರಾಗಿದೆ. ಸರ್, ನಿಮ್ಮದೇನು ಕಡಿಮೆ ಸಾಧನೆ ಅಲ್ಲ, ರಾಮಕೃಷ್ಣನಂಥವ್ರದ್ದು ಕಡಿಮೆ ಸಾಧನೆ ಅಲ್ಲ. ಯಾಕಂದರೆ ನಾವು ಮಕ್ಕಳ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನೀವು 3 ತಲೆಮಾರಿನ ಜೊತೆ ವ್ಯವಹರಿಸಿದ್ದೀರಿ. 20-25 ವರ್ಷಕ್ಕೊಂದೊಂದು ತಲೆಮಾರು ಅಂತಂದರೆ 3 ತಲೆಮಾರಿನ ಜೊತೆ ವ್ಯವಹರಿಸಿದ್ದೀರಿ. ಈ ತಲೆಮಾರಿನ ಅಂತರಗಳನ್ನು ಇಟ್ಕೊಂಡು ವ್ಯವಹರಿಸೋದು ಬಹಳ ಕಷ್ಟ ಇದೆ. ಬಟ್ ನೀವು ಆ ರೀತಿ ವ್ಯವಹರಿಸೋದಕ್ಕೆ ನಿಮ್ಮ ಜೊತೆ ಇರೋ ಈ ಕಲಾವಿದರು ರಾಮಕೃಷ್ಣ, ಬಾಲಕೃಷ್ಣ, ಹರೀಶ್, ಈಗ ಹರೀಶ್ ವಾಸ್ತವವಾಗಿ ಅವ್ರ ಶಾಲೆಯನ್ನು 3ನೇ ತಲೆಮಾರಿನ ಒಡನಾಟ ನಿಮಗೆ. ಹೌದು, ಅಲ್ಲ ಈಗ 3ನೇ ತಲೆಮಾರು ಹೋಗಿ ಈಗ 4ನೇ ತಲೆಮಾರಿಗೆ ಎಂಟರ್ ಆಗ್ತಾ ಇದೆ. ಶಾಲಾ 5ನೇ ಕ್ಲಾಸ್ 6ನೇ ಕ್ಲಾಸು ಈಗ ಅವ್ರನ್ನ ತಗೊಂಡು ನಾವು ಇದು ಮಾಡ್ತಾ ಇದ್ದೀವಿ. ಇನ್ನೊಂದು ನನಗೆ ಒಂದು ಪುಣ್ಯ ಏನು ಅಂತಂದರೆ, ಚಂದ್ರಶೇಖರ್ ಹೋದ, ರಾಮಕೃಷ್ಣ ಈಗ ಹೋದ, ಕಾಂತರಾಜು ಹೋದ, ಇವರೆಲ್ಲರೂ ತುಂಬ ನಿಷ್ಠೆಯಿಂದ ಇದ್ದಂಥವರು. ಇವತ್ತಿನ ಸಂದರ್ಭದಲ್ಲಿ ಸೋಮಶೇಖರ್ ಕೆಲಸ ಮಾಡ್ತಾ ಇದ್ದಾನೆ, ಹರೀಶ್ ಇದ್ದಾನೆ. ಅದರ ಜೊತೆಗೆ ಮಕ್ಕಳ ರಂಗಭೂಮಿಯಲ್ಲಿ ನಾನೇನೇನು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಇದ್ನೋ ಅದಕ್ಕೊಂದು ಪ್ರಯೋಗಶಾಲೆಯಾಗಿ ಸದ್ವಿದ್ಯಾಶಾಲೆ ನನಗೆ ಸಿಕ್ಕಿದೆ. ಆಮೇಲೆ ಇದಕ್ಕೆ ನಮ್ಮ ಶ್ರೀನಿವಾಸ್ ಅವರ ಶಾಲೆ, ಅವರು ಆ್ಯಕ್ಟಿವ್ ಆಗಿರೋವರೆಗೆ ಅಲ್ಲಿ ನಾವು ವಿವೇಕಾನಂದ ವಿದ್ಯಾಸಂಸ್ಥೆ ಅನಿಕೆರೆ ತುಂಬ ಪುಷಪ್ ಕೊಡ್ತು ನನಗೆ. ಅವರು ಕೂಡ ಪುಷಪ್ ಮಾಡಿದ್ರು. ಅಲ್ಲಿ ದೇವಿ ಮಹಾತ್ಮೆ ಅನ್ನುವಂಥ ಒಂದು ಮೊದಲ ಪ್ರಯತ್ನ, ಅದು ಡೆಲ್ಲಿ ಮುಂತಾದ ಕಡೆಗಳೆಲ್ಲ, ಅಲ್ಲೊಂದು ಲಲಿತಾ ಅನ್ನುವಂಥ ಒಂದು ಹುಡುಗಿ, ಹೈಸ್ಕೂಲ್ನ ಹುಡುಗಿ, SLC 9ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಂಥ ಹುಡುಗಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಮಿಂಚುವಂಥ ಸಾಮರ್ಥ್ಯವನ್ನು ಪಡ್ಕೊಳ್ತಕ್ಕಂಥ ದೇವಿ ಪಾತ್ರವನ್ನು ಮಾಡ್ತಾರೆ. ಮೂಡಲ್ಪಾಯ ಯಕ್ಷಗಾನ ಇತ್ಯಾದಿ ನಿಮ್ಮ ಹಾದಿ ಇನ್ನೂ ಭಾಳ ವಿರಮಿಸ್ತಾ ಇದೆ. ಈ ಸಂದರ್ಭದಲ್ಲಿ CS ರಾಮಕೃಷ್ಣ ಅವರ ಶ್ರದ್ಧಾಂಜಲಿ ಸಭೆ ಸೋಮವಾರ 3:30 ಗಂಟೆಗೆ ರಾಮಕೃಷ್ಣ ಅವರ ಶ್ರದ್ಧಾಂಜಲಿ ಸಭೆಯನ್ನು ಇಟ್ಕೊಂಡಿದ್ದೀವಿ. ಅವರ ಎಲ್ಲ ನಮ್ಮ ಕಲಾವಿದರು, ಹಳೆಯ ಕಲಾವಿದರೆಲ್ಲ ಬರ್ತಾ ಇದ್ದಾರೆ. ಅದರ ಜೊತೆಗೆ ಅವರ ಬಂಧುಗಳು ಕೂಡ ಬರ್ತಾರೆ.
ಅದನ್ನು ಒಂದು ರೀತಿಯಲ್ಲಿ ಅದನ್ನು ನಾವು ವಿಜೃಂಭಿಸಬೇಕು ಅನ್ನುವಂಥದ್ದಲ್ಲ, ಬೇರೆಯವರು ಕೂಡ ಅದು ಮಾದರಿಯಾಗಿ ನಿಲ್ಲುವಂಥದ್ದಾಗಬೇಕು ಅನ್ನುವ ಕಾರಣಕ್ಕಾಗಿ ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಡಿಸ್ತಾ ಇದ್ದೇವೆ. ಇದರ ಜೊತೆಗೆ ನನಗೆ ಭಾಳ ಮುಖ್ಯವಾಗಿ ಈಗ ಅನ್ನಿಸ್ತಾ ಇರ್ತಕ್ಕಂಥದ್ದು ಗತಿಸಿ ಹೋಗಿರ್ತಕ್ಕಂಥ ಚಂದ್ರಶೇಖರ್ ಅವನ ಮಹತ್ವ, ಮತ್ತು ಇದು ಕಾಂತರಾಜು ಅವರ ಮಹತ್ವ, ಮತ್ತು ರಾಮಕೃಷ್ಣ ಅವರ ಮಹತ್ವವನ್ನು ಕುರಿತು ಒಂದು 60-70 ಪುಟದಲ್ಲಿ ಒಂದು ಪುಸ್ತಕವನ್ನು ಕೂಡ ತಂದು ನಾವು ಈ ತಿಂಗಳ ಜನವರಿ ತಿಂಗಳ ಕೊನೆಯಲ್ಲಿ ರಾಮಕೃಷ್ಣ ಅವರ ನೇತೃತ್ವದಲ್ಲಿ ಆಗಬೇಕಾಗಿದ್ದಂಥ ನಾಟಕ, ಅವರ ನೆನಪಿನಲ್ಲಿ ಆ ನಾಟಕವನ್ನು ನಾವು ರಂಗದ ಮೇಲೆ ತರ್ತಾ ಇದ್ದೇವೆ. ಅವತ್ತು ಸಾಧ್ಯವಾದರೆ ಆ ಪುಸ್ತಕವನ್ನು ಬಿಡುಗಡೆ ಮಾಡಬೇಕು. ನಾನೇ ಅದನ್ನು ಒಂದು ಲೇಖನಗಳನ್ನು ಮಾಡಿ, ಆ 3 ಜನರ ಲೇಖನಗಳನ್ನು ಮಾಡಿ ಅವರಿಗೆ ನಾನು ಸಲ್ಲಿಸ್ಬೋದಾಗಿರ್ತಕ್ಕಂಥ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ. ಯಾಕೆ ನನಗೆ ಕಣ್ಣೀರು ಬರ್ತದೆ. ನನ್ನ ಮಕ್ಕಳನ್ನು ಕೂಡ ಇವತ್ತು ನಾವು ಬೈದು ಸರಿದಾರಿಗೆ ತರ್ತಕ್ಕಂಥ ಪ್ರಯತ್ನ ಮಾಡಲಿಕ್ಕಾಗೋದಿಲ್ಲ, ಹಿಂದಕ್ಕೆ ತಿರುಗಿಕೊಡ್ತಾರೆ. ಆದರೆ 67, 65, 66, 67 ವರ್ಷಗಳನ್ನು ಆಗಿರ್ತಕ್ಕಂಥ ಆ ಹುಡುಗರು ನನ್ನನ್ನು ಪ್ರೈಮರಿ ಸ್ಕೂಲ್ ಮಕ್ಕಳಾಗಿ ನಾನು ಅವ್ರನ್ನ ಟೀಕಿಸಿದಾಗಲೂ ಕೂಡ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಕಂಡು, ನನ್ನ ಚಟುವಟಿಕೆ ಇವತ್ತು ಏನಾದರೂ ಒಂದಿಷ್ಟು ನಾನು ಈ ಫೀಲ್ಡ್ನಲ್ಲಿ ಹೆಸರು ಮಾಡಿದರೆ ಅಥವಾ ಅದಕ್ಕೆ ಭಾಜನಾಗುವಂತೆ ಮಾಡಿದರೆ ಅದೆಲ್ಲ ಅವರಿಗೆ ಆ ಶ್ರೇಯಸ್ಸು ತಲುಪುತ್ತೆ ಎನ್ನುವಂಥ ಮಾತುಗಳನ್ನು ಹೇಳಿ ಆ ಭಗವಂತ ಆತನ ಆತ್ಮಕ್ಕೆ ಶಾಂತಿಯನ್ನು ಕೋರಲಿ. ಮೊದಲಿಗೆ ರಂಗಭೂಮಿಯ ಆಸಕ್ತಿ ಇತ್ತು, ಮಧ್ಯದಲ್ಲೂ ಆಸಕ್ತಿ ಇತ್ತು, ಮೊದಲು ಮಧ್ಯ ಕೊನೆ ಈ 3 ಸ್ತರಗಳಲ್ಲಿಯೂ ಕೂಡ ಅವನು ರಂಗಭೂಮಿಯ ಬಗ್ಗೆ ಆಸಕ್ತಿಯನ್ನು ಇಟ್ಕೊಂಡಿದ್ದಂಥವನು ಅನ್ನುವಂಥದ್ದು. ಇದು ಯಾತಕ್ಕೆ ಕಾರಣ ಅಂತಂದರೆ ನನಗೆ ಭಾಳ ಯೋಚನೆ ಮಾಡಿದೆ ಅವನು ತೀರ್ಕೊಂಡಾಗ ರಂಗಭೂಮಿಯ ಬಗ್ಗೆ. ಆ ಇಡೀ ಅವತ್ತನ ಮನೆ ಇರ್ತಕ್ಕಂಥದ್ದು ನಮ್ಮ ಒಳಲು ಸರ್ಕಲ್ನ ಮೂಲೆಯಲ್ಲಿದೆ ಅವನ ಮನೆ. ಅದು ಒಂದು ರೀತಿಯಲ್ಲಿ ಆ ಸುತ್ತಲಿನ ಪ್ರದೇಶ ಇದೆಯಲ್ಲ, ಪೌರಾಣಿಕ ನಾಟಕಗಳ ಒಂದು ತವರದು. ಯಾಕೆಂದರೆ ಅಲ್ಲಿಯ ಸೀನರಿಗಳು ಮತ್ತೊಂದೆಲ್ಲ ಅವರು ಬಾಡಿಗೆ ಕೊಟ್ಟಿದ್ದಂಥದ್ದು. ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಇರ್ಬೋದಾದಂಥ ನಾಟಕದ ಮೇಷ್ಟ್ರುಗಳೆಲ್ಲ ಅಲ್ಲಿ ಸೇರ್ತಾಯಿದ್ರು, ಮೇಕಪ್ ಮ್ಯಾನ್ಗಳು ಸೇರ್ತಾಯಿದ್ರು, ಹಾಗೆಯೇ ತಬಲಾದವರು, ಇಡೀ ಪೌರಾಣಿಕ ನಾಟಕದ ಎಲ್ಲ ಕಲಾವಿದರ ಸಂಗಮ ಸ್ಥಳ ಅವರ ಆ ಬಿಲ್ಡಿಂಗ್ನಲ್ಲಿ ಇದ್ದಂಥದ್ದು ನಾವು ಕಂಡಾಗ, ಅದರಿಂದನೇ ಅವರ ಅಪ್ಪನೂ ಕೂಡ ಭಾಳ CR ಸಿದ್ದರಾಮಯ್ಯ ಅಂತ ನಾಟಕದ ಬಗ್ಗೆ ಭಾಳ ಪ್ರೀತಿ ಇಟ್ಕೊಂಡಿದ್ದಂಥ ಮನುಷ್ಯ. ಆ ಎಲ್ಲ ಅದರ ಕಾರಣದಿಂದ ಅವನು ಮೊದಲ ಆದ್ಯತೆ ನನಗೆ ರಂಗಭೂಮಿ ಸಾರ್ ಅಂತ ಹೇಳ್ತಾ ಇದ್ದಂಥದ್ದು ಅಂತ. ಯಾಕೆಂದರೆ ಬೆಳೆದು ಬಂದ ವಾತಾವರಣವೂ ಕೂಡ ಮುಖ್ಯ ಆಗ್ತದೆ. ಆ ದೃಷ್ಟಿಯಿಂದ ರಾಮಕೃಷ್ಣ ನಮ್ಮನ್ನು ಅಗಲದ್ದು ಮಂಡ್ಯದ ಹವ್ಯಾಸಿ ರಂಗಭೂಮಿಗೆ ಆದಂಥ ಒಂದು ದೊಡ್ಡ ನಷ್ಟ ಅಂತ ನಾನು ಅಂದ್ಕೊಂಡಿದ್ದೇನೆ. ಬಹುಶಃ ಆತನ ಅನುಸರಿಸಿದ್ರೆ ಮುಂದಿನ ಪೀಳಿಗೆಯೂ ಕೂಡ ನಮ್ಮ ಇವತ್ತು ನಾವು ಹವ್ಯಾಸಿ ರಂಗಭೂಮಿಯಲ್ಲಿ ಏನು ಇವತ್ತು ಕೂಡ ಕಡಿಮೆ ಇಲ್ಲ, ರಾಜ್ಯದಲ್ಲಿ ಭಾಳ ಒಳ್ಳೊಳ್ಳೆಯ ನಾಟಕಗಳನ್ನು ನಾವು ಪ್ರಯೋಗ ಮಾಡಿದ್ದೇವೆ. ಡೆಲ್ಲಿಯಲ್ಲೂ ಪ್ರಯೋಗ ಮಾಡಿದ್ದೇವೆ, ರಾಜ್ಯದ ಬೇರೆ ಬೇರೆ ಕಡೆ ಪ್ರಯೋಗ ಮಾಡಿದ್ದೇವೆ. ಒಳ್ಳೊಳ್ಳೆ ನಿರ್ದೇಶಕರನ್ನು ಕರೆಸಿ ನಾಟಕಗಳನ್ನು ಮಾಡಿದಂಥ ಒಂದು ಶ್ರೇಯಸ್ಸು ಕೂಡ ನಮಗೆಲ್ಲ ಇದೆ. ಆ ಎಲ್ಲ ಶ್ರೇಯಸ್ಸಿನ ಜೊತೆಯಲ್ಲಿ ಇವ್ರದ್ದೆಲ್ಲೂ ಕೂಡ ಇದೆ. ಸೋಮವಾರ ದಯಮಾಡಿ ಎಲ್ಲ ಕಲಾಭಿಮಾನಿಗಳು ಬರಬೇಕು. ರಾಮಕೃಷ್ಣ ಅವರ ಅಭಿಮಾನಿಗಳು, ಗೆಳೆಯರ ಬಳಗ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದು ಭಾಳ ಮುಖ್ಯವಾಗಬೇಕು, ಶಂಕರಗೌಡರ ಪಾದಕ ಕಿರೀಟಿ ನಾಟಕ ಮಂಡ್ಯ ಜಿಲ್ಲೆಯ ಇತಿಹಾಸದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ಆ ಪಾದಕ ಕಿರೀಟಿಯ ಮೂಲಕ ಇಡೀ ಶಿಕ್ಷಣ ಸಂಸ್ಥೆಗಳನ್ನು ಶಂಕರಗೌಡರು ಕಟ್ಟಿದ್ರು ಅನ್ನುವಂಥದ್ದು ಭಾಳ ದೊಡ್ಡ ಸಂಗತಿ. ಅವರು ತೀರ್ಕೊಂಡ ಮೇಲೆ ಆ ನಾಟಕವನ್ನು ಮಾಡಿರಲಿಲ್ಲ. ಆದರೆ ಅವರು ತೀರ್ಕೊಂಡ ಮೇಲೆ 106ನೇ ವರ್ಷದ ಅವರ ನೆನಪಿಗಾಗಿ ನಾವೆಲ್ಲ ಸೇರಿ ಅದನ್ನು ನೆನಪಾಗಿ ಇಟ್ಕೊಳ್ಬೇಕು, ಕಾಸ್ಟ್ಯೂಮ್ಸು ಕೂಡ ಇಟ್ಕೊಳ್ಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಕರಗಳನ್ನು ಕೂಡ ನಾವು ಇಡಬೇಕು, ಅದಕ್ಕೊಂದು ಐತಿಹಾಸಿಕ ಮಹತ್ವ ಇದೆ ಅಂತ ಅಂದ್ಕೊಂಡಾಗ ರಾಮಕೃಷ್ಣ ತುಂಬ ನೆರವೇಗೆ ಬಂದ. ಅದನ್ನು ಆಧುನಿಕ ನಾಟಕಕಾರನ ಕರೆಸಿ, ಪ್ರಮೋದ್ ಶಿಗ್ಗಾಂವನ್ನ ಕರೆಸಿ ಪಾದಕ ಕಿರೀಟಿಯನ್ನು ರೂಪಿಸಿದ್ದು ಹೊಸ ಪರಿಕರಗಳೊಡನೆ. ಅಂದರೆ ಸಿಂಗಲ್ ಕರ್ಟನ್ನಲ್ಲಿ, ಆಗೇನು ಪ್ರೊಸೀನಿಯಂನಲ್ಲಿ ಪರದೆಗಳನ್ನು ಬಿಟ್ಕೊಂಡು ಮಾಡ್ತಾಯಿದ್ವು, ಸಿಂಹಾಸನ ಮುಂತಾದವುಗಳನ್ನು ಹಾಕ್ತಾಯಿದ್ವು, ಅದೆಲ್ಲ ಬಿಟ್ಟು ಸಿಂಗಲ್ ಕರ್ಟ್ನಲ್ಲಿ ಲೈಟು ಬೆಳಕಿನಲ್ಲಿ ಅಥವಾ ಧ್ವನಿ ಬೆಳಕಿನ ವ್ಯವಸ್ಥೆಯಲ್ಲಿ, ಆಧುನಿಕ ಸಂದರ್ಭದ ಬೆಳಕಿನ ವ್ಯವಸ್ಥೆಯಲ್ಲಿ ಪಾದಕ ಕಿರೀಟಿಯನ್ನು ಮಾಡಿ ಯಶಸ್ಸನ್ನು ಕಂಡ್ವಿ ನಾವು. ಇವತ್ತು ಕೂಡ ಎಲ್ಲ ವಸ್ತುಗಳನ್ನು ನಾವು ಇಟ್ಟಿದ್ದೇವೆ ಅದರ ನೆನಪಿಗಾಗಿ. ಆದ್ದರಿಂದ ಆ ಪಾದಕ ಕಿರೀಟಿಯ ನಾಟಕದ ಯಶಸ್ಸು ಕೂಡ ರಾಮಕೃಷ್ಣನಿಗೆ ಸಲ್ಲುತ್ತೆ. ಭಾಳ ಆಶ್ಚರ್ಯ ಅಂತಂದರೆ ಆ ನಾಟಕದ ಮಟ್ಟುಗಳನ್ನು ಆಡ್ತಾ ಇದ್ದಂಥವ್ರು
ಆ ನಾಟಕದ ಪೌರಾಣಿಕ ನಾಟಕದ ಹಾಡುಗಳನ್ನು ಹಾಡ್ತಾ ಇದ್ದಂಥವ್ರು ಮರೆಯಾಗ್ಬಿಟ್ಟು ನಮ್ಗೆ ಗೊತ್ತಿರಲಿಲ್ಲ. ಮತ್ತೆ ಅದನ್ನು ಪುನರುಜ್ಜೀವನಗೊಳಿಸ್ಬೋದು ಅನ್ನೋದು ಗೊತ್ತಿರಲಿಲ್ಲ. ಅದನ್ನು ಹಿಂದೆ ಹೇಗೆ ಆಗ್ತಾಯಿತ್ತು, ಪೌರಾಣಿಕ ನಾಟಕದ ಪ್ರಸೀನಿಯಂನಲ್ಲಿ ಹೇಗೆ ಆಡ್ತಾಯಿದ್ರು, ಶಂಕರಗೌಡರ ಕಾಲದಲ್ಲಿ ಹೇಗೆ ಆಡ್ತಾಯಿದ್ರು, ಅದೇ ರೀತಿಯಲ್ಲಿ ಹಾಡುಗಳನ್ನು ಆಡಿಸಿ ಅದು ರಂಗದ ಮೇಲೆ ಮತ್ತೆ ತಂದು ನಾವು ಮತ್ತೆ ಹಿಂದಿನ ನೆನಪನ್ನು ಉಂಟು ಮಾಡಿಕೊಳ್ಳೋದಕ್ಕೆ ಕಾರಣವಾದಂಥದ್ರಲ್ಲೂ ಕೂಡ ರಾಮಕೃಷ್ಣನ ಪಾತ್ರ ತುಂಬ ಇದೆ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ನಮ್ಮ ಸೋಮಶೇಖರ್ನು ಕೂಡ ನಾನು ಅಂದ್ಕೊಳ್ತೇನೆ. ಯಾಕಂದರೆ ಅವನು ಕೇವಲ ನಟನಾಗಿ ಮಾತ್ರವೇ ಅಲ್ಲ, ಈಗ ಲೈಟ್ ಮತ್ತು ಸೌಂಡು, ಲೈಟು ಮತ್ತು ಮೇಕಪ್ಪು ಇವುಗಳಲ್ಲಿಯೂ ಕೂಡ ಪರಿಣತಿಯನ್ನು ಪಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಇವರೆಲ್ಲರೂ ಕೂಡ ಈಗ ಅವ್ರ ನಂತರ ಈ ಬಾಲಕೃಷ್ಣ, ಇವನು ಲೇಬರ್ ಆಫೀಸರ್ ಆಗಿದ್ದಂಥವನು, ಅವನ ಮಗ ಈಗ IPS ಆಫೀಸರಾಗಿ ಸೆಲೆಕ್ಟ್ ಆಗಿದ್ದಾನೆ. ಅವನಂಥವನು ಕೂಡ ಇವತ್ತು ನನಗೆ ಹೆಗಲೆಣೆಯಾಗಿ ನಿಂತಿರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಹರೀಶ್ ಕುಮಾರ್ ಮತ್ತು ನಮ್ಮ ಜಯರಾಮ್, ಕೋನಹಳ್ಳಿ ಜಯರಾಮ್, ಇವರೆಲ್ಲರೂ ಕೂಡ, ಜೈನ್ ಅಂತ ಒಬ್ಬ ಮಹಿಳೆ, ನಮ್ಮ ಇವಳು ರತ್ನಾ ಜೈನ್, ಇತ್ತೀಚೆಗೆ ಬಹಳ ಗಮನಾರ್ಹವಾಗಿರ್ತಕ್ಕಂಥ ಒಬ್ಬಳು ನಟಿಯವಳು, ರಿಟೈರ್ಡ್ ಆಗಿದೆ. ಎಷ್ಟು ಲವಲವಿಕೆಯಿಂದ ಅವಳು ಪಾತ್ರ ಮಾಡ್ತಾಳೆ, ಆಸಕ್ತಿಯಿಂದ ಪಾತ್ರ ಮಾಡ್ತಾಳೆ ಅಂತ. ಮತ್ತು ಉಷಾ ಸಂಜಯ್ ಅನ್ನುವಂಥ ಅವಳು ಫಿಸಿಕಲ್ ಎಜುಕೇಷನ್ ಟೀಚರ್, ಈ ಬೇಲೂರಿನ ಮಕ್ಕಳನ್ನು ತಯಾರು ಮಾಡೋದ್ರಲ್ಲಿ ಆ ಮೂಲಕ ಒಂದು ರೀತಿಯಲ್ಲಿ ಮಂಡ್ಯದಲ್ಲಿ ಮೂಡಲಪಾಯ ಯಕ್ಷಗಾನ ನೆಲೆಯೂರೋದಕ್ಕೆ ಕಾರಣವಾದಂಥವಳು. ಅವಳನ್ನು ಕೂಡ ಈ ಸಂದರ್ಭದಲ್ಲಿ ನೆನ್ಕೊಂಡು ರಾಮಕೃಷ್ಣ ಇಂಥವರೆಲ್ಲ ಸಂತತಿ ಜಾಸ್ತಿ ಆಗಬೇಕು. ಜಾಸ್ತಿ ಆದಾಗ ಮಂಡ್ಯ ಜಿಲ್ಲೆಯ ಸಾಂಸ್ಕೃತಿಕ ಜಗತ್ತು ಇಡೀ ನಾಡಿಗೆ, ಜಗತ್ತಿಗೆ ವಿಸ್ತರಿಸ್ತಕ್ಕಂಥದ್ದು. ಇವತ್ತು ಗೆಳೆಯರ ಬಳಗ ಮುಂತಾದಂಥದ್ದು, ಜನದನಿ ಇತ್ತು, ಕರ್ನಾಟಕ ಸಂಘ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಅಪಾರ. ಅದು ಇನ್ನೊಂದು ಸಂದರ್ಭದಲ್ಲಿ ನಾನು ಮಾತಾಡ್ತೇನೆ, ನಡೆದು ಬಂದ ಹಾದಿ ಅಂತ. ನಮ್ಮ ಹವ್ಯಾಸಿ ರಂಗ ಚಟುವಟಿಕೆಗಳ ಮೂಲಕ ಹೊರಕೋದಂಥವರು ಕಿರುತೆರೆಯಲ್ಲಿ, ಹಿರಿತೆರೆಯಲ್ಲಿ ಮತ್ತು ನೇಪಥ್ಯದಲ್ಲಿ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ಪ್ರಯತ್ನ ಸಾರ್ಥಕ ಆಗಿದೆ. ಇಂಥ ಸಂದರ್ಭದಲ್ಲಿ ತುಂಬ ಸಂತೋಷ ಪಡಬೇಕಾದಂಥ ಸಂದರ್ಭದಲ್ಲಿ ರಾಮಕೃಷ್ಣ ನಮ್ಮಿಂದ ಮರೆಯಾದದ್ದು, ಇನ್ನಷ್ಟು ಕಾಲ ನಮ್ಮ ಜೊತೆಯಲ್ಲಿ ಬದುಕಬಹುದಿತ್ತು ಅಂತ ಅಂದ್ಕೊಳ್ಳುವ ಸ್ಥಿತಿಯಲ್ಲಿ ಅವನು ಹೊರಟು ಹೋದದ್ದು ಕೂಡ ನಮಗೆ ವಿಷಾದವನ್ನು ಉಂಟು ಮಾಡ್ತದೆ ಎನ್ನುವ ಮಾತನ್ನು ಹೇಳ್ತಾ, ಸೋಮವಾರ ದಯಮಾಡಿ ಎಲ್ಲರೂ ಕೂಡ ಬರಬೇಕು. ಕರ್ನಾಟಕ ಸಂಘದಲ್ಲಿ 3:30 ಗಂಟೆಗೆ ಶ್ರದ್ಧಾಂಜಲಿ ಸಭೆ ಇದೆ, ಬರಬೇಕು ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,